ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಬೋಳೇಶಂಕರ ನಾಟಕದ ಮುಂದುವರೆದ ಭಾಗವಾದಂತಹ ನಗಬೇಕೋ ತಮ್ಮ ನಗಬೇಕೋ ಎಂಬ ಅಧ್ಯಾಯವನ್ನು ಕುರಿತು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ಭಾಗವತರು ಬೋಳೇಶಂಕರ ಮತ್ತು ಅಣ್ಣಂದಿರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಪಿಶಾಚಿಗಳು ಅವರ ಮನಸ್ಸುಗಳನ್ನು ಪ್ರವೇಶ ಮಾಡಿರುವುದರಿಂದ ಹೇಗೆ ಆಸ್ತಿಯಲ್ಲಿ ಪಾಲನ್ನು ತೆಗೆದುಕೊಳ್ತಾರೆ, ಆ ಸಂದರ್ಭದಲ್ಲಿ ಬೋಳೇಶಂಕರ ವ್ಯಕ್ತಪಡಿಸುವಂತಹ ಅವನ ಮನೋಭಾವನೆ ಎಂತಹುದು ಎಂಬುದರ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಬೋಳೇಶಂಕರ ಹೇಳುವ ಹಾಗೆ ನಗಬೇಕೋ ಅಣ್ಣ ನಗಬೇಕೋ ಎಂಬ ಆ ದೃಶ್ಯದಲ್ಲಿ ಎಂತಹ ಸಂದರ್ಭಗಳಲ್ಲಿಯೂ ಕೂಡ ನಾವು ನಗುತ್ತಾ ಇರುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅದೇ ನಿಜವಾದ ಜೀವನ ಎಂಬ ಅರ್ಥದಲ್ಲಿ ಬೋಳೇಶಂಕರ ಹೇಳ್ತಾನೆ. ಅಣ್ಣಂದಿರು ಒಳ್ಳೆಯ ಆಸ್ತಿಯನ್ನ ತೆಗೆದುಕೊಂಡಾಗಲೂ, ಆಭರಣ ಮತ್ತು ದುಡ್ಡಿರುವ ಪೆಟ್ಟಿಗೆಯನ್ನು ತೆಗೆದುಕೊಂಡಾಗಲೂ ಯಾವ ರೀತಿಯಲ್ಲೂ ಬೇಸರವನ್ನು ಮಾಡಿಕೊಳ್ಳದೆ ತನ್ನ ಸ್ವತಂತ್ರವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಒಳ್ಳೆಯವರು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿ ಸಂತೋಷವನ್ನು ಅನುಭವಿಸಿದರೆ, ಕೆಟ್ಟವರು ಯಾವ ರೀತಿಯ ಕೆಲಸವನ್ನು ಮಾಡಿ ಸಂತೋಷವನ್ನು ಅನುಭವಿಸುತ್ತಾರೆ ಎಂಬ ವಿಚಾರಗಳನ್ನು ನಗಬೇಕೋ ತಮ್ಮ ನಗಬೇಕೋ ಎಂಬ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ಈ ಅಧ್ಯಾಯದಲ್ಲಿ ಪಿಶಾಚಿಗಳ ಪ್ರವೇಶ, ಪಿಶಾಚಿಗಳ ವ್ಯಕ್ತಿತ್ವ, ಅವುಗಳು ನಡೆದುಕೊಳ್ಳುವಂತಹ ರೀತಿ, ಅವುಗಳ ಮನಸ್ಥಿತಿಯನ್ನು ನಾವು ಈ ಅಧ್ಯಾಯದಲ್ಲಿ ಗಮನಿಸಬಹುದು. ಹೀಗೆ ಅಧ್ಯಾಯ ನಗಬೇಕೋ ತಮ್ಮ ನಗಬೇಕೋ. ಈ ಪಿಶಾಚಿಗಳು ಭಾಗವತರಿಗೆ ಅಣಕಿಸಿ ಹಾಡುತ್ತಾ ಕುಣಿಯುತ್ತಾ ಪಿಶಾಚಿಯ ಪ್ರವೇಶವಾಗುತ್ತಾರೆ. ಒಂದನೆಯ ಪಿಶಾಚಿ ಹೀಗೆ ಹಾಡುವುದನ್ನು ನಾವು ಗಮನಿಸಬೇಕು. ನಗಬೇಕೋ ತಮ್ಮ ನಗಬೇಕೋ, ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದುದ ನೋಡಿ ನಗಬೇಕೋ, ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡಿದು ಬಿದ್ದಿರಬೇಕೋ, ನಗಬೇಕೋ ತಮ್ಮ ನಗಬೇಕೋ. ದುಷ್ಟರ ನಗು ಯಾವ ರೀತಿಯಲ್ಲಿ ಇರುತ್ತದೆ? ಒಳ್ಳೆಯವರ ನಗುವಿಗೂ ಕೆಟ್ಟವರ ನಗುವಿಗೂ ಇರುವಂತಹ ವ್ಯತ್ಯಾಸ ಇದು. ಕೆಟ್ಟವರು ಯಾವಾಗಲೂ ಸಹ ದುಷ್ಟ ಕೆಲಸಗಳನ್ನೇ, ಕೆಟ್ಟ ಕೆಲಸಗಳನ್ನೇ ಮಾಡುತ್ತಾ ಸಂತೋಷವನ್ನ ಅನುಭವಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಪಿಶಾಚಿ ಒಂದು ಹೇಳುವಂತಹ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ನಗಬೇಕೋ ತಮ್ಮ ನಗಬೇಕೋ, ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದುದ ನೋಡಿ ನಗಬೇಕೋ. ಯಾವ ರೀತಿಯಲ್ಲಿ ನಗಬೇಕು ಅಂತ ಬಯಸ್ತಾರೆ ಅಂದ್ರೆ, ಬೆರಳು ಕಣ್ಣಿಗೆ ಚುಚ್ಚಿ ಒಳ್ಳೆಯವರ ದೃಷ್ಟಿಯನ್ನ ಕೆಡಿಸಿ, ದೃಷ್ಟಿಯನ್ನ ಕೆಟ್ಟ ರೀತಿಯ ಕಡೆಗೆ ಹೊರಳುವಂತೆ ಮಾಡಿ, ಅವರ ಕಣ್ಣಿನ ಎಲ್ಲ ಕನಸುಗಳಿಗೆ ಮಣ್ಣನ್ನು ಎರಚಿ ಕಣ್ಣಿಗೆ, ದೇಹಕ್ಕೆ, ಮನಸ್ಸಿಗೆ ಗಾಯವಾದುದ ನೋಡಿ ನಗಬೇಕು. ಗಾಯವನ್ನ ಮಾಡಿ ನಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದು ಕೆಟ್ಟವರ ಮನಸ್ಥಿತಿ ಎಂಬುದನ್ನ ಗಮನಿಸಬೇಕು. ಕೆಟ್ಟವರು ಯಾವಾಗಲೂ ಒಳ್ಳೆಯವರ ಮನಸ್ಸುಗಳನ್ನು ಕೆಡಿಸುತ್ತಾ, ಅವರ ಮನಸ್ಸಿನ ಮೇಲೆ ಗಾಯವನ್ನ ಮಾಡುತ್ತಾ ಸಂತೋಷವನ್ನ ಅನುಭವಿಸುವುದನ್ನು ನಾವಿಲ್ಲಿ ಗಮನಿಸಬಹುದು.
ಆ ನಗು ಹೇಗಿರಬೇಕು ಅಂದ್ರೆ, ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡಿದು ಬಿದ್ದಿರಬೇಕು. ಕಟ್ಟಿಸಿಕೊಂಡಂತಹ ಹಲ್ಲುಗಳು ಸಹ ಬಿದ್ದು ಹೋಗುವಂತಹ ರೀತಿಯಲ್ಲಿ ನಗ್ತಾರೆ, ಸಂತೋಷವನ್ನ ಅನುಭವಿಸ್ತಾರೆ. ಇದು ಕೆಟ್ಟವರ ಮನಸ್ಥಿತಿ ಎಂಬುದನ್ನ ನಾವಿಲ್ಲಿ ಪಿಶಾಚಿಯ ಒಂದು ಮಾತಿನ ಮೂಲಕ ಗಮನಿಸಬಹುದು. ಪಿಶಾಚಿ ತನ್ನ ಪರಿಚಯವನ್ನ ಹೀಗೆ ಮಾಡಿಕೊಳ್ಳುತ್ತೆ. ನಮಸ್ಕಾರ, ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಭಾಗವತರು ಹೆದರುತ್ತಾರಾದ್ದರಿಂದ ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳುತ್ತೇನೆ. ಭಾಗವತರಿಗೆ ನನ್ನ ಮೇಲೆ ಭಯ. ಅವರು ನನ್ನನ್ನು ಕಂಡ್ರೆ ಹೆದರಿಕೊಳ್ತಾರೆ. ಹಾಗಾಗಿ ನನ್ನ ಪರಿಚಯವನ್ನು ನಾನೇ ಮಾಡಿಕೊಳ್ತೇನೆ. ನಾನು ಪಿಶಾಚಿ, ನನ್ನ ಹೆಸರು ಪಿಶಾಚಿ ಅಂತ. ಸೈತಾನನ ಪರಿವಾರದಲ್ಲಿದ್ದವನು ಸೈತಾನನ ಬಲಭುಜವೋ ಎಡಭುಜವೋ ಅಂತ ಹೇಳಿಕೊಳ್ಳಲಾರೆ. ಆದರೆ ಖಂಡಿತ ಸೈತಾನನ ಕೈಬೆರಳಿಗೋ ಕಾಲ್ಬೆರಳಿಗೋ ಸಮನಾಗಬಲ್ಲ ಶಕ್ತಿ ಇದ್ದವನು. ನಾನು ಸೈತಾನನ ಗುಂಪಿನಲ್ಲಿದ್ದವನು. ಸೈತಾನನಿಗೆ ಎಡಗೈಯೋ ಬಲಗೈಯೋ ಗೊತ್ತಿಲ್ಲ ನನಗೆ. ಆದರೆ ಸೈತಾನನ ಆ ಶಕ್ತಿಯಲ್ಲಿ, ದುಷ್ಟತನದಲ್ಲಿ ಸ್ವಲ್ಪವಾದರೂ ಇಟ್ಟುಕೊಂಡಿದ್ದವನು. ಅವನ ಕೈಬೆರಳಿಗೋ ಕಾಲ್ಬೆರಳಿಗೋ ಸಮನಾಗಬಲ್ಲ ಶಕ್ತಿ, ವ್ಯಕ್ತಿತ್ವವನ್ನು ಇಟ್ಟುಕೊಂಡಿದ್ದವನು ನಾನು. ಹೇಳಿಕೊಳ್ಳುವಷ್ಟು ದುಷ್ಟತನ ನನ್ನಲ್ಲಿಲ್ಲ. ಸೈತಾನನಲ್ಲಿರುವಷ್ಟು ದುಷ್ಟತನ ನನ್ನಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೆ ಸೈತಾನ ದೊರೆ ಮೊದಲೇಟಿಗೆ ನನ್ನ ನಂಬೋದೇ ಇಲ್ಲ. ಸೈತಾನನಷ್ಟು ದುಷ್ಟತನ ನನ್ನಲ್ಲಿ ಇಲ್ಲದೆ ಇರುವ ಕಾರಣದಿಂದಾಗಿ ಸೈತಾನ ಮೊದಲ ಬಾರಿಗೆ ನನ್ನನ್ನ ನಂಬೋದಿಲ್ಲ. ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರೆಸಿ ಹುಲಿ, ಸಿಂಹ, ದುರ್ದೈವ ಸೋಲುಗಳಾಗಿ ನಿಮ್ಮನ್ನ ಕಾಡ್ತಾರೆ. ಬೇರೆ ಪಿಶಾಚಿಗಳು ನಿಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಕಾಡಬಹುದು. ಹುಲಿಗಳ ಹಾಗೆ, ಸಿಂಹಗಳ ಹಾಗೆ, ದುರ್ದೈವದ ಹಾಗೆ ನಿಮ್ಮನ್ನ ಸೋಲಿಸಿ ಸಂತೋಷವನ್ನ ಕಾಣಬಹುದು. ನಾನಂತ ಶಕ್ತಿವಂತನಲ್ಲವಾದ್ದರಿಂದ ನೊಣವೋ ಸೊಳ್ಳೆಯೋ ಹಾಗೆ ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ಕೊನೆ ಪಕ್ಷ ನಿಮಗೊಂದು ಅಂಟು ರೋಗ ಅಂಟಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋ ಪೈಕಿ ನಾನು ಅವರ ರೀತಿಯಲ್ಲಿ ಅಲ್ಲದಿದ್ದರೂ ಸಹ ನೊಣವೋ ಸೊಳ್ಳೆಯೋ ಹಾಗೆ ನಿಮಗೆ ತೊಂದರೆಯನ್ನು ಕೊಡುವವನು. ತೊಂದರೆಯನ್ನು ಕೊಟ್ಟು ನನ್ನ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳುವಂತಹ ಗುಂಪಿಗೆ ಸೇರಿದವನು ನಾನು ಎಂದು ಪಿಶಾಚಿ ಒಂದು ತನ್ನ ಪರಿಚಯವನ್ನ ಮಾಡಿಕೊಳ್ಳುತ್ತೇನೆ. ನೀವೆಲ್ಲ ದೊಡ್ಡ ಮನುಷ್ಯರೇ, ನಿಮಗೆ ದೌರ್ಬಲ್ಯಗಳಿವೆ. ಅವುಗಳ ಒಳಗಿನಿಂದ ನಾವು ಪಿಶಾಚಿಗಳು ನಿಮ್ಮನ್ನು ಪ್ರವೇಶಿಸುತ್ತೇವೆ. ಪಿಶಾಚಿಗಳು ಯಾವುದರ ಮೂಲಕ ಮನುಷ್ಯನ ದೇಹವನ್ನು ಪ್ರವೇಶಿಸ್ತವೆ ಅಂದ್ರೆ, ಮನುಷ್ಯನ ದೌರ್ಬಲ್ಯದ ಮೂಲಕ. ವೀಕ್ನೆಸ್ ಅಂತ ಹೇಳ್ತೀವಿ ನೋಡಿ. ದೌರ್ಬಲ್ಯ ಅನ್ನುವುದು ಒಂದು ಸ್ವಲ್ಪವಿದ್ದರೂ ಸಹ ಅದರ ಮೂಲಕ ಕೆಟ್ಟತನ, ಕೆಟ್ಟ ಶಕ್ತಿಗಳು ನಮ್ಮನ್ನ ಪ್ರವೇಶ ಮಾಡ್ತವೆ. ಯಾವಾಗಲೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಸಾವಿರಾರು ದುಷ್ಟ ಶಕ್ತಿಗಳು ಪ್ರವೇಶಿಸುವುದಕ್ಕೆ ಕಾಯ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ದುಷ್ಟ ಶಕ್ತಿಗಳು ನಮ್ಮ ಮನಸ್ಸನ್ನ ಪ್ರವೇಶ ಮಾಡದ ಹಾಗೆ ನೋಡಿಕೊಳ್ಳುವುದು ಹಾಗೂ ಒಳ್ಳೆಯತನವನ್ನ ಪಾಲಿಸಿಕೊಳ್ಳುವುದು ನಮ್ಮ ದಿನನಿತ್ಯದ ಕೆಲಸವಾಗಬೇಕು. ಹಾಗಾಗಿ ಪಿಶಾಚಿ ಹೇಳಿಕೊಳ್ಳುತ್ತೆ, ಮನುಷ್ಯರು ಅಂದ ಮೇಲೆ ನಿಮಗೆಲ್ಲರಿಗೂ ದೌರ್ಬಲ್ಯಗಳಿರ್ತವೆ. ಅಂತಹ ದೌರ್ಬಲ್ಯಗಳ ಮೂಲಕ ನಾವು ನಿಮ್ಮ ಮನಸ್ಸನ್ನ ಪ್ರವೇಶ ಮಾಡ್ತೀವಿ. ಒಮ್ಮೆ ಒಳ ಹೊಕ್ಕಿದರಾಯ್ತು, ನಿಧಾನವಾಗಿ ದಿನ ಇಷ್ಟಿಷ್ಟೇ ಹಬ್ಬುತ್ತೇವೆ. ಮುಂದೊಂದು ದಿನ ಕಿಡಿತಾಗಿದರೆ ಮದ್ದಿನ ಭಂಡಾರವಾಗಿ ಸಿಡಿಯುತ್ತೇವೆ.
ಮದ್ದಿನ ಭಂಡಾರವಾಗಿ ಸಿಡಿತೇವೆ ನಾವು. ಈ ದೌರ್ಬಲ್ಯ ಅನ್ನೋದೇ ಹಾಗೆ. ಮೊದಲು ಸ್ವಲ್ಪ ಪ್ರವೇಶಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅದು ನಂತರದ ದಿನಗಳಲ್ಲಿ ದೇಹದ ತುಂಬ, ಮನಸ್ಸಿನ ತುಂಬ ಹಬ್ಕೊಳ್ಳುತ್ತೆ. ಕೊನೆಗೊಂದು ದಿನ ಯಾವುದೋ ಕೆಟ್ಟ ಕೆಲಸದಲ್ಲಿ ನಾವು ನಮ್ಮ ಬದುಕನ್ನ ಹಾಳು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ದೌರ್ಬಲ್ಯ ಅಥವಾ ಕೆಟ್ಟತನ ಮನುಷ್ಯನಿಗೆ ಬಹಳ ಕೆಟ್ಟ ಗುಣ. ಅಂತಹ ದೌರ್ಬಲ್ಯಗಳು ಪ್ರವೇಶಿಸಿದ ಹಾಗೆ, ಕೆಟ್ಟ ಶಕ್ತಿಗಳು ಪ್ರವೇಶಿಸಿದ ಹಾಗೆ ನಾವು ಎಂದಿಗೂ ಕೂಡ ನೋಡಿಕೊಳ್ಳಬೇಕು ಎಂಬ ಅಂಶ ಮನುಷ್ಯನ ಬದುಕಿನ ಮೂಲ ಅಂಶವಾಗಬೇಕು. ಸೈತಾನ ದೊರೆ ಆಗಲೇ ನೀವು ನೋಡಿದಿರಲ್ಲ, ಬೋಳೇಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಅಂತ ನಾವು ಮೂವರನ್ನು ಭೂಲೋಕಕ್ಕೆ ಕಳಿಸಿದ್ದಾರೆ. ಸೈತಾನ ದೊರೆ 3 ಜನ ಪಿಶಾಚಿಗಳನ್ನ ಭೂಲೋಕಕ್ಕೆ ಕಳಿಸಿದ್ದಾನೆ. ನೀವು ಅಣ್ಣ ತಮ್ಮಂದಿರ ಮನಸ್ಸುಗಳನ್ನ ಪ್ರವೇಶ ಮಾಡಿ ಅವರನ್ನ ನರಕಕ್ಕೆ ಎಳೆದು ತನ್ನಿ. ಹೇಗಿರಬೇಕು? ಅವರಲ್ಲಿ ವಿರಸವನ್ನ ಹುಟ್ಟಿಸಿ, ದ್ವೇಷ ಉಂಟಾಗುವ ಹಾಗೆ ಮಾಡಿ, ಅವರುಗಳು ಕಚ್ಚಾಡುವಂತೆ ಮಾಡಿ ಅವರನ್ನ ನರಕಕ್ಕೆ ಎಳೆದುಕೊಂಡು ಬನ್ನಿ ಎಂದು ಸೈತಾನ ದೊರೆ 3 ಜನ ಪಿಶಾಚಿಗಳನ್ನ ಭೂಲೋಕಕ್ಕೆ ಕಳಿಸಿದಾನೆ. ಬೋಳೆಶಂಕರನ ಅಣ್ಣಂದಿರೇ ವಾಸಿ, ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು. ಬೋಳೆಶಂಕರನ ಅಣ್ಣಂದಿರ ಮನಸ್ಸು ಎಷ್ಟು ಕೊಳೆತು ಹೋಗಿದೆ ಅಂದ್ರೆ ಚರಂಡಿಯ ಹಾಗೆ. ಅವರು ಕೊಳೆತ ಬಲೆ ಹಾಕಿ ಎಳೆದರೂ ಕೂಡ ಬರುವಂತಹ ಮನಸ್ಥಿತಿಯಲ್ಲಿ ಪಿಶಾಚಿಗಳ ಬಲೆಗೆ ಸಿಕ್ಕಾಕೊಂಡಿದ್ದಾರೆ. ಅವರಲ್ಲಿ ಸಾಕಷ್ಟು ದೌರ್ಬಲ್ಯಗಳು ಮನೆ ಮಾಡಿ, ಆಸೆ, ಅಧಿಕಾರದ ಆಸೆ, ಹಣದ ವ್ಯಾಮೋಹ, ಹೀಗೆ ಹಲವಾರು ಆಸೆ ಕಾಮನೆಗಳು ಅವರ ಮನಸ್ಸಿನಲ್ಲಿ ತುಂಬಿ ಹೋಗಿದವೆ. ಹಾಗಾಗಿಯೇ ಅವರು ಮೋಸ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆ ಕಾರಣದಿಂದಲೇ ತಮ್ಮನಾದಂತಹ ಬೋಳೆಶಂಕರನಿಗೆ ಕಲ್ಲು ಮರಡಿ ಜಮೀನನ್ನ ಕೊಟ್ಟು ಒಳ್ಳೊಳ್ಳೆಯ ಆಸ್ತಿಯನ್ನ, ಆಭರಣ, ದುಡ್ಡಿರುವ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗಿದ್ದು. ಅವರ ಮನಸ್ಸಿನಲ್ಲಿ ಒಳ್ಳೆಯತನ ಇದ್ದಿದ್ರೆ ಅವರು ಈ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಹೀಗೆ ಕೆಟ್ಟತನವೇ ತುಂಬಿ ಹೋಗಿರುವಂತಹ ಅಣ್ಣಂದಿರ ಮನಸ್ಥಿತಿಯನ್ನ ಪಿಶಾಚಿ ಹೇಳುತ್ತೆ. ಅಣ್ಣಂದಿರೇ ವಾಸಿ, ಅವರು ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತಹ ಮನಸ್ಥಿತಿಯವರು. ನನ್ನ ಅಣ್ಣಂದಿರು ತಲೆ ತುರಿಸಿಕೊಳ್ಳುವ ಮೊದಲೇ ಇವರು ವಶವಾಗಿದ್ದರು. ಹಾಗಾಗಿ ನನ್ನ ಅಣ್ಣಂದಿರಾದಂತಹ ಪಿಶಾಚಿಗಳಿಗೆ ಇದು ಕಷ್ಟದ ವಿಚಾರ ಆಗಲಿಲ್ಲ. ಅವರು ಕಷ್ಟಪಡುವುದಕ್ಕೆ ಮುಂಚೆಯೇ ಇವರು ಪಿಶಾಚಿಗಳ ಬಲೆಗೆ ಬಿದ್ದಿದ್ರು. ನನ್ನ ಅಣ್ಣಂದಿರು ಅವರ ಹಿಂದೆ ನಿಲ್ಲುವುದಷ್ಟೇ ತಡ. ನೀವೇ ನೋಡಿದಿರಲ್ಲ, ಬೆಟ್ಟದ ತುದಿಯಿಂದ ನೆಗೆದು ಬೀಳೋದಕ್ಕೆ ಹೇಗೆ ಚಡಪಡಿಸ್ತಿದ್ರು ಅಂತ. ನಿಂತಿದ್ದಷ್ಟೇ, ಅಷ್ಟರ ಮಟ್ಟಿಗೆ ಅವರು ಪಿಶಾಚಿಗಳ ಬಲೆಗೆ ವಶವಾಗಿದ್ರು. ಇಲ್ಲಿ ಪಿಶಾಚಿ ಅಂದ್ರೆ ಬೇರೆ ಅರ್ಥವನ್ನ ನಾವೇನು ಗ್ರಹಿಸಬೇಕಾಗಿಲ್ಲ. ಪಿಶಾಚಿ ಅಂದ್ರೆ ಆಸೆ, ಕೆಟ್ಟತನ ಅನ್ನುವ ಅರ್ಥದಲ್ಲಿ ನಾವು ಗ್ರಹಿಸಿಕೊಳ್ಬೇಕು. ಹೀಗೆ ಆ ಪಿಶಾಚಿಗಳು ಹಿಂದೆ ನಿಂತಿದ್ದಷ್ಟೇ, ಅಷ್ಟರಲ್ಲಾಗಲೇ ಅಣ್ಣಂದಿರು ಪಿಶಾಚಿಗಳ ಬಲೆಗೆ ವಶವಾಗಿದ್ರು, ಸಿಕ್ಕಾಕೊಂಡಿದ್ರು. ನನ್ನ ಗಿರಾಕಿ ಇದ್ದಾನಲ್ಲ ಬೆಪ್ತಗ್ನಿ ಬೋಳೆಶಂಕರ, ಮಹಾಪಾಕಡ. ನನ್ನ ಅಣ್ಣಂದಿರಿಗೇನೋ ಕೆಲಸ ಬಹಳ ಸುಲಭವಾಯಿತು, ಆದರೆ ನನ್ನ ಕೆಲಸ ಬಹಳ ಕಷ್ಟ. ನಾನು ಬಂದದ್ದು ಬೋಳೆಶಂಕರನನ್ನ ವಶಪಡಿಸಿಕೊಳ್ಳೋದಿಕ್ಕೆ. ಆದರೆ ನನ್ನ ಗಿರಾಕಿ ಇದ್ದಾನಲ್ಲ ಈ ಬೋಳೆಶಂಕರ, ಅವನು ಮಹಾಪಾಕಡ, ಮಹಾ ಬುದ್ಧಿವಂತ. ಆಸ್ತಿ ಭಾಗ ಮಾಡಿಕೊಡುವಾಗ
ಅಣ್ಣ ತಮ್ಮಂದಿರು ಜಗಳಾಡಿ ಕಣ್ಣು ಕಿವಿ ಕಿತ್ತಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಆಸ್ತಿಯನ್ನ ಭಾಗ ಮಾಡುವಂತಹ ಸಂದರ್ಭದಲ್ಲಿ ಒಳ್ಳೊಳ್ಳೆಯ ಆಸ್ತಿಯನ್ನ ಆಭರಣವನ್ನ ಅಣ್ಣಂದಿರು ತೆಗೆದುಕೊಳ್ಳುವಾಗ ಬಹುಶಃ ಇವರು ಜಗಳ ಮಾಡ್ತಾರೆ, ಕಣ್ಣು ಕಿವಿ ಕಿತ್ತಾಡಿಕೊಂಡು ಕಣ್ಣು ಕಿವಿಗಳನ್ನ ಹಿಡಿದು ಕೀಳುವ ಹಾಗೆ ಜಗಳವನ್ನ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದು ಹಾಗಾಗಲಿಲ್ಲ. ಈ ಬೆಪ್ತಗ್ಡಿ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಟ್ಟನೆ. ಇವನ ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕು. ಎಷ್ಟು ಚುರುಕು ಅಂದ್ರೆ ನಾವು ಅಣ್ಣಂದಿರ ಹಿಂದೆ ನಿಂತಿರುವುದನ್ನ ಗಮನಿಸ್ಬಿಟ್ಟ. ಅಷ್ಟು ಚುರುಕು ಇವನ ಪಂಚೇಂದ್ರಿಯಗಳು. ಇವನ ಅಣ್ಣಂದಿರ ಹಿಂದೆ ನನ್ನ ಅಣ್ಣಂದಿರು ಗಾಳಿಯಾಗಿ ನಿಂತಿದ್ದರೆ ಪತ್ತೆ ಮಾಡಿ ಹೇಳಿಯೇ ಬಿಟ್ಟನೆ. ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವಿಸ್ ಆಯಿತು. ನನ್ನ ಅನುಭವಕ್ಕೆ ಮಸಿ ಬಳಿಯುವಂತ ಇಂಥ ಪಾಕ್ಡನ್ನ ನಾನಿನ್ನು ನೋಡಿರಲಿಲ್ವೇ. ಎಷ್ಟು ಸುಲಭವಾಗಿ ಪತ್ತೆ ಹಚ್ಚಿಬಿಟ್ಟ ಅಂದ್ರೆ ಅವನಿಗೆ ಗೊತ್ತಾಗೋಯ್ತು. ಅಷ್ಟರ ಮಟ್ಟಿಗೆ ಅವನ ಪಂಚೇಂದ್ರಿಯಗಳು ಚುರುಕು. ನನಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ. ನನ್ನ ಸರ್ವಿಸ್ನಲ್ಲಿ ಇಂತಹ ಒಬ್ಬನೇ ಒಬ್ಬ ಜಾಣನನ್ನ ನಾನು ನೋಡಿರಲಿಲ್ಲ. ಅಷ್ಟರ ಮಟ್ಟಿಗೆ ನನಗೆ ಬುದ್ಧಿ ಕಲಿಸಿದ್ದಾನೆ. ನಾನು ಎಷ್ಟೇ ಪ್ರಯತ್ನವನ್ನ ಮಾಡಿದರೂ ಕೂಡ ಅವನು ನನಗೆ ವಶವಾಗುವಂತಹ ಸನ್ನಿವೇಶವೇ ಕಾಣಿಸ್ತಾ ಇಲ್ಲ. ಮಾತಿಗೊಮ್ಮೆ ನಾವು ಕೇಳಬಾರದ ಹೆಸರು ಹೇಳೋದೇನು, ತಾನೇ ಮಾತಾಡಿಕೊಳ್ಳೋದೇನು. ಅಬ್ಬಾ, ಇದೀಗ ಇವನು ಮರದ ನೆರಳಲ್ಲಿಟ್ಟ ರೊಟ್ಟಿ ಕದೀತೀನಿ, ಹಸಿದು ಬಂದು ರೊಟ್ಟಿ ಯಾರು ಕದ್ರು ಅಂತ ವಾಚಾಮಗೋಚರ ಬೈದಾಡ್ತಾನೆ. ಅಷ್ಟಾದ್ರೆ ಅವನ ಮನಸ್ಸನ್ನ ಅದೇ ಮಾರ್ಗವಾಗಿ ಪ್ರವೇಶಿಸಬಹುದು ಎಂದು ರೊಟ್ಟಿ ಕದ್ದು ಅದೃಶ್ಯವಾಗಿ ನಿಲ್ಲುವನು. ಬೋಳೆ ಶಂಕರ ಹಸಿದು ಉಳೋದನ್ನ ನಿಲ್ಲಿಸಿ ರೊಟ್ಟಿ ಹುಡುಕುವನು. ಹೀಗೆ ಪಿಶಾಚಿ ಮತ್ತೊಂದು ಉಪಾಯವನ್ನ ಮಾಡುತ್ತೆ. ಇಷ್ಟೆಲ್ಲ ಮಾಡಿದರೂ ಸಹ ಅವನು ನಮಗೆ ವಶವಾಗುವಂತಹ ಯಾವುದೇ ಸಂದರ್ಭಗಳು ಒದಗಿ ಬರ್ತಿಲ್ಲ. ಮಾತಿಗೊಮ್ಮೆ ನಾವು ಕೇಳಬಾರದ ಹೆಸರನ್ನ ಹೇಳ್ತಿದ್ದಾನೆ. ಹೀಗಿರುವಾಗ ಅವನ ಮನಸ್ಸನ್ನ ಪ್ರವೇಶ ಮಾಡೋದಾದ್ರೂ ಹೇಗೆ? ಆದ್ರೂ ಮತ್ತೊಂದು ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೊಲದ ಉಳುಮೆಯನ್ನ ಮಾಡುತ್ತಿರುವಂತಹ ಬೋಳೆ ಶಂಕರ ಮರದ ನೆರಳಿನಲ್ಲಿ ಇಟ್ಟಿರುವಂತಹ ರೊಟ್ಟಿಯನ್ನ ಕದಿಯುವುದಕ್ಕೆ ಮುಂದಾಗುತ್ತೆ. ಅದರ ಉದ್ದೇಶ, ರೊಟ್ಟಿ ಸಿಗದಿದ್ದಾಗ ಬೋಳೆ ಶಂಕರ ವಾಚಾಮಗೋಚರ ಮನಸ್ಸಿಗೆ ಬಂದ ಹಾಗೆ ಬೈತಾನೆ. ಆಗ ಅವನ ಮನಸ್ಸನ್ನ ಸುಲಭವಾಗಿ ಪ್ರವೇಶ ಮಾಡಬಹುದು ಎಂದು ಮರದ ನೆರಳಿನಲ್ಲಿ ಇಟ್ಟಿರುವಂತಹ ರೊಟ್ಟಿಯನ್ನ ಕದ್ದು ಅಲ್ಲೇ ಮರೆಯಾಗಿ ನಿಂತ್ಕೊಳ್ಳುತ್ತೆ ಪಿಶಾಚಿ ಒಂದು. ಆಗ ಬೋಳೆ ಶಂಕರ ಹೊಲದ ಉಳುಮೆಯನ್ನ ನಿಲ್ಲಿಸಿ ಮರದ ಬಳಿಗೆ ಬರ್ತಾನೆ. ರೊಟ್ಟಿಯನ್ನ ಹುಡುಕ್ತಾನೆ. ರೊಟ್ಟಿಯನ್ನ ಹುಡುಕಿ ಅವನ ಕಣ್ಣಿಗೆ ರೊಟ್ಟಿ ಕಾಣಿಸೋದಿಲ್ಲ. ಆಗ ಬೋಳೆ ಶಂಕರ ಹೀಗೆ ಹೇಳ್ತಾನೆ, ರೊಟ್ಟಿ ಇತ್ತಲ್ಲ, ಹಸಿದವರಾರೋ ತಗೊಂಡು ತಿಂದಿರಬೇಕು. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ರೆ ನಾನೇನು ಸಾಯುವುದಿಲ್ಲ. ಉಳಿದ ಕೆಲಸ ಬೇಗನೆ ಮುಗಿಸಿ ಹೋಗಿ ಹುಂಡರಾಯ್ತು. ಕೆಲಸಕ್ಕೆ ತೊಡಗುವನು. ಇಲ್ಲಿ ನಾವು ಬೋಳೆ ಶಂಕರನ ಮನಸ್ಥಿತಿಯನ್ನು ನಾವಿಲ್ಲಿ ಗಮನಿಸಬೇಕು. ಹಸಿದವರಾರೋ ತಗೊಂಡು ತಿಂದಿರಬೇಕು. ಹಣವನ್ನ ಇದ್ದವರು ಕದಿಬಹುದು, ಆದರೆ ಆಹಾರವನ್ನ ಹಸಿದವರು ಮಾತ್ರ ಕದಿಯುವುದಕ್ಕೆ ಸಾಧ್ಯ. ಹಾಗಾಗಿ ಯಾರೋ ಹೊಟ್ಟೆ ಹಸಿದಿರುವಂತಹ ವ್ಯಕ್ತಿಗಳು ಈ ರೊಟ್ಟಿಯನ್ನ ತಗೊಂಡು ತಿಂದಿರಬೇಕು. ಇದೊಂದು ಹೊತ್ತು ನಾನು ಊಟ ಮಾಡದೇ ಇದ್ರೆ ನಾನೇನೂ ಸಾಯೋದಿಲ್ಲ. ಹಾಗಾಗಿ ಬೇಗನೆ ಕೆಲಸವನ್ನು ಮುಗಿಸಿ
ಮನೆಗೆ ಹೋಗಿ ಊಟವನ್ನು ಮಾಡಿದ್ರಾಯ್ತು ಅಂತ ತನ್ನ ಕೆಲಸದಲ್ಲಿ ತೊಡಗಿಕೊಳ್ತಾನೆ. ಹೀಗೆ ಬೋಳೆಶಂಕರ ಒಳ್ಳೆಯತನವನ್ನ, ಹಸಿವಿಗೆ ಮಹತ್ವವನ್ನು ನೀಡುವಂತಹ ವ್ಯಕ್ತಿತ್ವವನ್ನ ನಾವಿಲ್ಲಿ ಗಮನಿಸಬೇಕು. ಆಗ ಪಿಶಾಚಿ ಒಂದು ಕಾಣಿಸಿಕೊಂಡು ಹೀಗೆ ಹೇಳುತ್ತೆ, ಎಲ್ಲಾ ಯೋಗ್ಯ, ಹಸಿದರೂ ಇವನಿಗೆ ಕೋಪ ಬರಲಿಲ್ವೇ? ಆಗಲಿ, ಬಾಯಾರಿಕೆಗೆ ಈ ವಿಶೇಷ ಪಾನಕ ಕೊಡ್ತೀನಿ. ಕುಡಿದು ಪ್ರಾಣಿಗಳ ಹಾಗೆ ಒದರಾಡುತ್ತಾ ಉರುಳಾಡೋದನ್ನ ನೋಡಿ ಸಂತೋಷ ಪಡ್ತೀನಿ. ಹೊಟ್ಟೆ ಹಸಿದರೂ ಬೋಳೆಶಂಕರ ಕೋಪ ಮಾಡಿಕೊಳ್ಳಿಲ್ಲ. ನೋಡೋಣ, ಬಾಯಾರಿಕೆ ಅಂತಲಾದ್ರೂ ಹಾಕಬಹುದಲ್ಲ. ಆಗ ಈ ವಿಶೇಷವಾದಂತಹ ಪಾನಕವನ್ನ ಕೊಡ್ತೀನಿ. ಅದನ್ನು ಕುಡಿದು ನೆಲದ ಮೇಲೆ ಬಿದ್ದು ಹೊರಳಾಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕು ಅಂತ ಬೋಳೆಶಂಕರನ ಮುಂದೆ ಪಾನಕ ಇಡುವುದು. ಬೋಳೆಶಂಕರ ಬಂದು ಪಾನಕವನ್ನು ಕುಡಿಯುವುದಕ್ಕೆ ಮುಂದಾಗ್ತಾನೆ. ಬೋಳೆಶಂಕರ, ತುಸು ನೀರಾದ್ರೂ ಕುಡಿಯೋಣ, ಶಿವ ಎನ್ನುತ್ತಾ ಪಿಶಾಚಿ ಇಟ್ಟ ಪಾನಕ ಕುಡಿಯುವನು. ಹೊಟ್ಟೆ ನೋವಾಗಿ ಹಿಡಿದುಕೊಳ್ಳುವನು. ಇದನ್ನು ಕಂಡು ಪಿಶಾಚಿಗೆ ಸಂತೋಷವಾಗುತ್ತದೆ. ಬೋಳೆಶಂಕರ ತನಗೇನೂ ಆಗಿಲ್ಲವೆಂಬಂತೆ ಪುನಃ ಕೆಲಸಕ್ಕೆ ಹೋಗುವನು. ಪಿಶಾಚಿ ಇಟ್ಟಂತಹ ಆ ಪಾನಕವನ್ನು ಕುಡಿತಾನೆ. ಆಗ ಹೊಟ್ಟೆ ನೋವಾಗುತ್ತೆ. ಹೊಟ್ಟೆಯನ್ನು ಹಿಡಿದುಕೊಳ್ತಾನೆ. ಅದನ್ನು ನೋಡಿ ಪಿಶಾಚಿ ಸಂತೋಷ ಪಡುತ್ತೆ. ಆಗ ತನಗೇನೂ ಆಗಿಲ್ಲವೇನೋ ಎಂಬ ರೀತಿಯಲ್ಲಿ ತನ್ನ ಕೆಲಸದಲ್ಲಿ ತೊಡಗಿಕೊಳ್ತಾನೆ. ಮತ್ತು ಪಿಶಾಚಿ ಸೋಲನ್ನ ಅನುಭವಿಸುತ್ತೆ. ಆಗ ಪಿಶಾಚಿ ಹೇಳುತ್ತೆ, ಎಲ್ಲ ಇವರ ತನ್ನ ಪಾಡಿಗೆ ತಾನು ಪುನಃ ಕೆಲಸಕ್ಕೆ ತೊಡಗಿದಾನೆ. ಒಂದು ತೊಟ್ಟು ಪಾನಕ ಅಂದ್ರೆ ಒಂದು ನರಕ ಇದ್ದ ಹಾಗೆ. ಅಂಥದ್ರಲ್ಲಿ ಪಾತ್ರೆ ತುಂಬ ಪಾನಕ ಕುಡಿದು ಸುಮ್ಮನೆ ಕೆಲಸ ಮಾಡುತ್ತಿದ್ದಾನೆ. ಪಿಶಾಚಿ ಅಂದುಕೊಳ್ಳುತ್ತೆ, ಒಂದು ತೊಟ್ಟು ಪಾನಕ ಅಂದ್ರೆ ಒಂದು ನರಕ ಇದ್ದ ಹಾಗೆ. ಆದರೆ ಒಂದು ಪಾತ್ರೆಯ ತುಂಬ ಪಾನಕವನ್ನು ಕುಡಿದು ಸುಮ್ಮನೆ ಕೆಲಸವನ್ನು ಮಾಡ್ತಿದ್ದಾನಲ್ಲ, ಇವನಿಗೆ ಎಂತಹ ಶಕ್ತಿ ಇರಬಹುದು ಅಂತ ಮನುಷ್ಯರಂತೆ ವೇಷವನ್ನು ಬದಲಿಸಿ ಬೋಳೆಶಂಕರನ ಮುಂದೆ ಬಂದು ನಿಲ್ಲುತ್ತೆ. ಬಂದು ಪಿಶಾಚಿ ನಿಂತ್ಕೊಳ್ಳುತ್ತೆ. ನಿಂತಹ ಪಿಶಾಚಿ ಬೋಳೆಶಂಕರನನ್ನ ಹೀಗೆ ಮಾತನಾಡಿಸುತ್ತೆ. ನಮಸ್ಕಾರಣ. ಬೋಳೆಶಂಕರ, ಶರಣು ಶರಣಾರ್ಥಿ. ಏನಣ್ಣ ಬೋಳೆಶಂಕರ, ದುಡ್ದು ದಂಡಿದ್ದೀಯ. ಒಂದಾಟ ಎರಡೂ ಸೇರಿ 5 ಆಗೋ ಆಟ ಆಡೋಣವಾ? ಆಡೋಣವೇ? ಒಂದಾಟವನ್ನು ಆಟೋಣ. ಎರಡೂ ಸೇರಿ 5 ಆಗುವಂತಹ ಆಟವನ್ನ ಆಡೋಣವೇ? ಬರ್ತೀಯ ಆಟ ಆಡ್ಲಿಕ್ಕೆ? ಆಗ ಬೋಳೆಶಂಕರ ಕೇಳ್ತಾನೆ, ಎರಡೂ ಸೇರಿ 4 ಆಗ್ಬೇಕು. 5 ಆಗೋದು ಅಂದ್ರೆ ನೀನೇನ್ ಕೆಲಸ ಮಾಡ್ತೀಯ? ಲೆಕ್ಕಾಚಾರದ ಪ್ರಕಾರ ನೋಡುವುದಾದ್ರೆ 2 ಸೇರಿದ್ರೆ 4 ಆಗುತ್ತೆ. ಆದ್ರೆ ನೀನು 5 ಆಗುತ್ತೆ ಅಂತ ಹೇಳ್ತಾ ಇದೀಯ. ಹಾಗಾದ್ರೆ ಆ ಆಟ ಎಂತಹುದು? ನೀನೇನ್ ಕೆಲಸ ಮಾಡ್ತೀಯ? ಪ್ರಶ್ನೆ ಮಾಡ್ತಾನೆ ಬೋಳೆಶಂಕರ. ಅದಕ್ಕೆ ಪಿಶಾಚಿ ಹೇಳುತ್ತೆ, ಕೆಲಸ ಯಾಕೆ ಮಾಡಬೇಕು? 2 ಸೇರಿ 5 6 ಆಗೋದಾದ್ರೆ ಕ್ಷಣದಲ್ಲಿ 8 10 ಗಿಟ್ಟುತ್ತೆ, ಸಾಲ್ದ? ಸುಲಭವಾಗಿ ಹಣ ಗಳಿಸುವಂತಹ ವಿಧಾನ ಇದು. 2 ಸೇರಿ 5 6 ಆಗೋದಾದ್ರೆ ಒಂದೇ ಕ್ಷಣದಲ್ಲಿ 8 10 ಗಿಟ್ಟಿಸ್ಕೊಳ್ಬಹುದು. ಇಸ್ಪೀಟಾಟ, ಎಲೆಗಳ ಆಟ ಅದು. ಹಣವನ್ನ ಹಾಕಿದ್ರೆ ಅದರ 10 ಪಟ್ಟು 5 ಪಟ್ಟು ಹಣ ಬರುವಂತಹ ಸ್ಥಿತಿ. ಸುಲಭವಾಗಿ ಯಾವುದೇ ಶ್ರಮವಿಲ್ಲದೆ, ಕೆಲಸವಿಲ್ಲದೆ ಸುಲಭವಾಗಿ ಹಣವನ್ನು ಗಳಿಸುವ ವಿಧಾನ ಇದು. ಹೀಗಿರುವಾಗ ಈ ಆಟವನ್ನ ಯಾಕೆ ಆಡಬಾರದು? ಆಗ ಬೋಳೆಶಂಕರ ಪಿಶಾಚಿಗೆ ಹೇಳ್ತಾನೆ,
ಹಾಗಾದ್ರೆ ನೀನು ಸಿಟಿಗಳಲ್ಲಿ ರಸ್ತೆ ಪಕ್ಕ ಕೂತು ಇಸ್ಪಿಟಲ್ ಹಾಕ್ತಾರಲ್ಲ ಆ ಪೈಕಿನ? ಸಿಟಿಗಳಲ್ಲಿ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಇಸ್ಪಿಟಲ್ ಹಾಕ್ತಾರಲ್ಲ ಆ ಗುಂಪಿನವನ ನೀನು? ಯಾಕಣ್ಣ ಹಿಂಗಂತೀಯ? ಯಾಕೆಂದ್ರೆ ನೀನ್ ಕೂಡೋ ಆಟ ಅಂಥದ್ದು. ಅದಕ್ಕೆ ನಿನ್ನ ಕೂಡೋ ಆಟ ಅಂಥದ್ದು, ನೀನ್ ಹೇಳ್ತಿರೋ ಆಟನೇ ಅಂಥದ್ದು. ಪಿಶಾಚಿ, ಬೇಡ ಬಿಡು, ಕಳೆಯೋ ಆಟ ಆಡೋಣವೇ? ನೋಡೋಣ, ನಿನ್ನ ಹತ್ತಿರ 10 ರೂಪಾಯಿ ಇದೆ, 5 ನನಗೆ ಕೊಟ್ರೆ ಎಷ್ಟು ಉಳಿತು ಹೇಳು ನೋಡೋಣ. ಕೂಡೋ ಆಟ ಬೇಡ, ಕಳೆಯೋ ಆಟ ಆಡೋಣ. ಒಂದು ಆಟ ಆಡೋಣ. ನಿನ್ನ ಹತ್ರ 10 ರೂಪಾಯಿ ಇದೆ ಅಂತ ಇಟ್ಕೋ, ನನಗೆ 5 ರೂಪಾಯಿಯನ್ನು ಕೊಟ್ರೆ ನಿನ್ನ ಹತ್ರ ಎಷ್ಟು ಉಳಿತು? ಬೋಳೇಶಂಕರ ಹೇಳ್ತಾನೆ 10. ಯಾಕೆಂದ್ರೆ ನಾನು ನಿನಗೆ 5 ರೂಪಾಯಿ ಕೊಡೋದಿಲ್ಲ. ನಾನೇ ಕೊಡ್ಬೇಕು ನಿನಗೆ. ನೀನು ಯಾರು? ಕೆಟ್ಟ ಮನಸ್ಥಿತಿಯನ್ನು ಬೆಳೆಸಿಕೊಂಡಿರುವ ನಿನ್ನಂಥವರಿಗೆ ನಾನು 5 ರೂಪಾಯಿನೇ ಹ್ಯಾಕೆ ಕೊಡಬೇಕು? ಹಾಗಾಗಿ ನನ್ನ ಹತ್ರ ಉಳಿಯೋದು 10 ರೂಪಾಯಿನೇ. ಪಿಶಾಚಿ ಹೇಳುತ್ತೆ, ಕೊಡದಿದ್ರೆ ನಾನು ಬಂದು ಕದೀತೀನಿ. ಬೋಳೇಶಂಕರ್ ಹೇಳ್ತಾರೆ, ಕದ್ರೆ ಕೈ ಬೋರಿತೀನಿ. ಏನಂದೆ? ಇಲ್ಲಿಂದ ತೊಲಗದಿದ್ರೆ ಕಾಲು ಮುರಿತೀನಿ. ನಾನೇನಾದರೂ ರಾಜನಾದ್ರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ನಿಮ್ಮಂಥ ನರಭಕ್ಷಕರು ಇರೋ ದೇಶವನ್ನ ಆ ಶಿವನೇ ಕಾಪಾಡಬೇಕು. ಒಂದು ವೇಳೆ ಈ ಸಾಮ್ರಾಜ್ಯದ ರಾಜನೇನಾದರೂ ನಾನು ಆದ್ರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟನೇ ಹಾಕೋದಿಲ್ಲ ಅಂತ ಕೆಲಸ ಮಾಡ್ತೇನೆ. ನಿಮ್ಮಂಥ ನರಭಕ್ಷಕರು, ಮನುಷ್ಯರನ್ನ ಕೊಲ್ಲುವಂಥವರು ಇದ್ರೆ ಈ ದೇಶ ಉದ್ಧಾರ ಆಗೋದಿಲ್ಲ. ನಿಮ್ಮನ್ನ ಆ ಶಿವನೇ ಕಾಪಾಡಬೇಕು ಅಂತ ಶಿವನ ನಾಮಸ್ಮರಣೆಯನ್ನ ಮಾಡ್ತಾನೆ. ಆಗ ಪಿಶಾಚಿ ಅಯ್ಯಯ್ಯೋ ಎಂದು ಕಿವಿ ಮುಚ್ಚಿಕೊಂಡು ಓಡುತ್ತದೆ, ಓಡಿಬಿಡುತ್ತೆ. ಹೀಗೆ ಕೆಟ್ಟತನವಾದಂತಹ ದುಷ್ಟಶಕ್ತಿಯಾದಂತಹ ಪಿಶಾಚಿಯನ್ನ ಬೋಳೇಶಂಕರ ತನ್ನ ಒಳ್ಳೆಯತನದ ಮೂಲಕ ಓಡಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಹೀಗೆ ಮನುಷ್ಯನಲ್ಲಿ ಒಳ್ಳೆಯತನಗಳಿದ್ರೆ, ಒಳ್ಳೆಯ ಸ್ವಭಾವಗಳನ್ನು ಬೆಳೆಸಿಕೊಂಡಿದ್ರೆ ಅಂತಹ ಮನುಷ್ಯರನ್ನ ಎಂತಹ ದುಷ್ಟಶಕ್ತಿಗಳು ಕೂಡ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ಅಂಶವನ್ನ 2ನೆಯ ಈ ಅಧ್ಯಾಯದಲ್ಲಿ, ಅಂದರೆ ನಗಬೇಕು ತಮ್ಮ ನಗಬೇಕು ಎಂಬ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಇಲ್ಲಿ ಪಿಶಾಚಿಗಳ ಕೆಲಸ ಎಂತಹುದು, ಪಿಶಾಚಿಗಳು ಮನುಷ್ಯನ ದೇಹವನ್ನ ಯಾವ ರೀತಿಯಲ್ಲಿ ಪ್ರವೇಶಿಸ್ತಾವೆ ಅನ್ನುವ ಪಿಶಾಚಿಗಳ ಮನಸ್ಥಿತಿಯನ್ನ ಈ ದೃಶ್ಯದಲ್ಲಿ ನಾವು ಕಾಣಬಹುದು. ಇಲ್ಲಿಗೆ ನಗಬೇಕು ತಮ್ಮ ನಗಬೇಕು ದೃಶ್ಯವನ್ನ ಮುಕ್ತಾಯ ಮಾಡೋಣ. 3ನೇ ಅಧ್ಯಾಯ, ಜಯವು ನರಕದ ಮಾಲೀಕ. ಕೆಟ್ಟವರ ಪಾಲಿನ ಜಯ ಯಾವತ್ತೂ ನರಕವನ್ನ ಸೃಷ್ಟಿ ಮಾಡುವಂಥದ್ದು. ಪಿಶಾಚಿಗಳು ಒಳಗೊಂಡಿರುವ ಕೆಟ್ಟ ಮನಸ್ಥಿತಿಯನ್ನ, ಕೆಟ್ಟವರ ಮನೋಭಾವನೆಯನ್ನ ಈ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ಇಲ್ಲಿ ಗೆದ್ದಿರುವಂತಹ 2 ಪಿಶಾಚಿಗಳು, ಸೋತಿರುವಂತಹ 1 ಪಿಶಾಚಿ. ಬೋಳೇಶಂಕರನ ಬಳಿಗೆ ಹೋದಂತಹ ಪಿಶಾಚಿ ಸೋಲನ್ನ ಕಂಡಿದೆ. ಅಣ್ಣಂದಿರ ಬಳಿಗೆ ಹೋದಂತಹ ಪಿಶಾಚಿಗಳು ಗೆಲುವನ್ನ ಸಾಧಿಸಿದವು. ಗೆಲುವನ್ನ ಸಾಧಿಸಿರುವಂತಹ ಪಿಶಾಚಿಗಳು ಹೇಗೆ ಸಂಭ್ರಮದ ಆಚರಣೆಯನ್ನ ಮಾಡ್ತಾರೆ? ಒಳ್ಳೆಯವರು ಗೆದ್ದಾಗ ಒಳ್ಳೆಯ ರೀತಿಯ ಸಂಭ್ರಮದ ಆಚರಣೆಯನ್ನು ಮಾಡಿದ್ರೆ, ಕೆಟ್ಟವರು ಗೆದ್ದಾಗ ಕೆಟ್ಟ ರೀತಿಯ ಸಂಭ್ರಮದ ಆಚರಣೆಯನ್ನು ಮಾಡ್ತಾರೆ ಎಂಬುದನ್ನ ಈ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ಗೆದ್ದಿರುವಂತಹ 2 ಪಿಶಾಚಿಗಳು ಏನ್ ಮಾಡ್ತಾರೆ? ಜಯವು ನರಕದ ಮಾಲೀಕ. ಕುಡಿದ ಪಿಶಾಚಿಗಳು ಹಾಡುತ್ತಾ
ಬರುತ್ತವೆ. ಒಂದನೆಯದು ಚಿಂತೆ ಮಾಡುತ್ತಾ ಕೂತಿದೆ. ಅವುಗಳ ಸಂತೋಷಕ್ಕೆ ಗೆಲುವು ಕಾರಣವಾದರೆ ಒಂದನೆಯ ಪಿಶಾಚಿಯ ಚಿಂತೆಗೆ ಸೋಲು ಕಾರಣವಾಗಿದೆ. ಹಾಗಾಗಿ ಅದು ಚಿಂತೆ ಮಾಡುತ್ತಾ ಕುಳಿತುಕೊಂಡಿದೆ. ಈ ಎರಡು ಪಿಶಾಚಿಗಳು ಬರ್ತಾ ಇದ್ದಾವೆ. ಜಯವು ನರಕದ ಮಾಲೀಕ, ನಿನ್ನ ಖುಷಿಗಿ ಪಾನಕ, ಎಲುಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ, ಅಡಿಗಡಿಗೆ ನಡೆಗೆಡೆಸಿ ಪಾತಾಳಕ್ಕೆ ತಳ್ಳುವ ಪಾನಕ. ಈ ಕುಡಿತ ಅನ್ನುವುದು, ಮದ್ಯಪಾನ ಅನ್ನುವುದು ಹೇಗೆ ಮನುಷ್ಯನನ್ನ ನರಕದ ಕಡೆಗೆ ಎಳೆದೊಯ್ಯುತ್ತದೆ ಎಂಬುದನ್ನು ಪಿಶಾಚಿಗಳು ಹಾಡುವ ಹಾಡಿನಲ್ಲಿ ನಾವು ಗಮನಿಸಬಹುದು. ಜಯವು ನರಕದ ಮಾಲೀಕ, ಕೆಟ್ಟವರ ಪಾಲಿನ ಜಯ ನರಕವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕಾಗಿ ಖುಷಿಗಾಗಿ, ಗೆದ್ದಂತಹ ಸಂತೋಷಕ್ಕಾಗಿ ಪಾನಕವನ್ನ ಸೇವನೆ ಮಾಡ್ತಾರೆ. ನಿನ್ನ ಖುಷಿಗೀ ಪಾನಕ. ಸೇವನೆ ಮಾಡಿದಂತಹ ಪಾನಕ ಏನ್ ಮಾಡುತ್ತೆ? ಎಲುಬಿನೊಳಗಡೆ ಇಳಿದು ದೇಹದ ಕಣಕಣಗಳಲ್ಲಿಯೂ ಸೇರಿಕೊಂಡು ಆತ್ಮದ ಖಾಲಿ ತುಂಬುವ ಪಾನಕ, ಮನಸ್ಸನ್ನ ತುಂಬಿಸುವಂತಹ ಈ ಪಾನಕ ಸಾಮಾನ್ಯವಾಗಿ ನಾವು ಕೇಳಿರಬಹುದು, ನೋಡಿರಬಹುದು. ಕುಡಿದಂತಹ ಸಂದರ್ಭದಲ್ಲಿ ಹೇಗೆ ಎಷ್ಟೊಂದು ಮಾತನಾಡ್ತಾರೆ ಅಂತ. ಆದರೆ ಕುಡಿಯದೇ ಇದ್ದ ಸಂದರ್ಭದಲ್ಲಿ ಸುಮ್ಮನೆ ತೆಪ್ಪಗೆ ಕುಳಿತಿರ್ತಾರೆ. ಅಂದ್ರೆ ಈ ಪಾನಕದ ಶಕ್ತಿ ತಲೆಯಲ್ಲಿ ಏನೂ ಇಲ್ಲದಿದ್ರೂ ಸಹ ಹೆಚ್ಚು ಮಾತನಾಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಅಡಿಗಡಿಗೆ ನಡೆಗೆಡೆಸಿ ಹೆಜ್ಜೆ ಹೆಜ್ಜೆಗೂ ಅವನ ನಡೆಯನ್ನ ಕೆಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ. ಒಮ್ಮೆ ಪಾತಾಳಕ್ಕೆ, ಚರಂಡಿಗೋ ಗುಂಡಿಗೋ ಎಲ್ಲೋ ಒಂದ್ ಕಡೆ ಬೀಳ್ಸುತ್ತೆ, ಅವನ ಜೀವವನ್ನೇ ಹಾಳು ಮಾಡಿಬಿಡುತ್ತೆ. ಹೀಗೆ ಈ ಮದ್ಯಪಾನ ಅಥವಾ ಈ ಪಾನಕ ಮನುಷ್ಯನ ಮೇಲೆ ಕೆಟ್ಟ ರೀತಿಯ ಪರಿಣಾಮವನ್ನ ಉಂಟು ಮಾಡುತ್ತದೆ ಎಂಬ ಅಂಶವನ್ನ ಇಲ್ಲಿ ಪಿಶಾಚಿಗಳು ತಿಳಿಸ್ಕೊಡ್ತಾರೆ. ಎರಡು ಪಿಶಾಚಿಗಳು ಮಾತನಾಡಿಕೊಂಡು ಬರ್ತಿದ್ದಾರೆ. ಮೂರನೆಯ ಪಿಶಾಚಿ ಹೇಳುತ್ತೆ, ಅದ್ಯಾಕೆ ನಾನು ಕುಡಿದಾಗೆಲ್ಲ ಈ ಲೋಕ ತೂರಾಡ್ತದೆ? ತೂರಾಡ್ತಿರೋನು ಅವನು, ಆದ್ರೆ ಈ ಲೋಕ ಯಾಕೆ ತೂರಾಡ್ತಿದೆ? ಅದಕ್ಕೆ ಎರಡನೇ ಪಿಶಾಚಿ ಹೇಳುತ್ತೆ, ಸಗಣಿ ಮೇಲೆ ಕಾಲಿಟ್ಟರು ಜಾರೋದಿಲ್ಲ ನಾನು, ಗೊತ್ತಾ? ಅಷ್ಟು ದೃಢವಾಗಿ ನಿಂತ್ಕೊಳ್ತೀನಿ ನಾನು, ಸಗಣಿ ಮೇಲೆ ಕಾಲಿಟ್ಟರು ನಾನು ಜಾರೋದಿಲ್ಲ. ಮೂರನೇ ಪಿಶಾಚಿ, ನೀನ್ ಕುಡಿದದ್ ನೀರು ಎಂಡ ಅಂತ ತಿಳ್ಕೊಂಡಿದೀಯ ಅಷ್ಟೇ, ನೀರು ಕುಡ್ದೀಗ ಮಾತನಾಡ್ತಿದೀಯ. ನೀನು ಹೆಂಡ ಅಂತ ತಿಳ್ಕೊಂಡಿದೀಯ, ನೀನು ಕುಡ್ದಿರೋದು ಹೆಂಡ ಅಲ್ಲ. ಎರಡನೇ ಪಿಶಾಚಿ, ನೀರಿನ ವೈರಿ ಕಂಡ್ಲ ನಾನು, ನೀರು ಬೆರೆಸೋದೇ ಇಲ್ಲ, ನೇರ ಹಾಗಾಗಿ ಮೈ ಚರ್ಮ ತುಂಬ ತನಕ ಕುಡಿತೀನಿ. ನೀರು ಕುಡಿಯೋನು ಅಂತ ನನಗಂತೀಯ ಬೇಕುಫ? ನಿನ್ನಮ್ಮ ನೀರು ಕುಡಿಯೋಳು, ನಿನ್ನಪ್ಪ ನೀರು ಕುಡಿಯೋನು. ಬೈಯೋದಕ್ಕೆ ಶುರು ಮಾಡಿಬಿಡ್ತಾನೆ ಎರಡನೇ ಪಿಶಾಚಿ. ನಾನು ನೀರಿನ ವೈರಿ. ಇಲ್ಲಿ ಕೆಟ್ಟತನ ಮತ್ತು ಒಳ್ಳೆಯತನದ ನಡುವೆ ಇರುವಂತಹ ವ್ಯತ್ಯಾಸವನ್ನ ತಿಳಿಸ್ತಾ ಹೋಗ್ತಾನೆ. ಕುಡಿಯುವ ಸ್ವಭಾವ ಇರುವಂತವನು ಅದನ್ನ ಆಗಾಗ್ಗೆ ಕುಡಿತಾನೆ, ನೀರು ಬೆರೆಸ್ಕೊಳ್ಳೋದೇ ಇಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀರಿನ ವೈರಿ ಕಂಡ್ಲ ನಾನು, ಅಂಥದ್ರಲ್ಲಿ ನೀರು ಕುಡಿಯೋನು ಅಂತ ಅಂತೀಯ? ನಿನ್ನಪ್ಪ ನಿನ್ನಮ್ಮ ನೀರು ಕುಡಿಯೋರು, ನಾನಲ್ಲ. ಮೂರನೇವನು, ಥೂ, ಮನುಷ್ಯರ ತರ ಮಾತನಾಡಿ ಪಿಶಾಚಿಗಳಿಗೆ ಅವಮಾನ ಮಾಡ್ತೀಯಲ್ಲೋ. ಮನುಷ್ಯರು ನೀರು ಕುಡಿಯೋದು, ಅಂಥದ್ರಲ್ಲಿ ನೀನು ಮನುಷ್ಯರ ತರ ಮಾತಾಡ್ತಿದೀಯಲ್ಲ, ಇದು ಪಿಶಾಚಿಗಳಿಗೆ ಅವಮಾನ, ತಿಳ್ಕೋ. ಅದಕ್ಕೆ ಎರಡನೇವನು ಹೇಳ್ತಾನೆ ಪಿಶಾಚಿ, ನನಗೆ ಮನುಷ್ಯ ಅಂತೀಯೇನೋ ಕದಿಮ?
ನೀ ಮನುಷ್ಯ, ನೀನಪ್ಪ ಮನುಷ್ಯ. ನಾವು ಮನುಷ್ಯರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ನೀನು ನನ್ನನ್ನು ಮನುಷ್ಯ ಅಂತ ಕರಿತಿದ್ದೀಯ. ನೀನು, ನಿಮ್ಮಪ್ಪ, ಎಲ್ಲರೂ ಮನುಷ್ಯರು. ಮೂರನೇ ಪಿಶಾಚಿ ಹೇಳುತ್ತೆ, ಸಕಾಲದಲ್ಲಿ ಬಾಯಿ ಮುಚ್ಚಿದಿದ್ರೆ ಅನ್ಬಾರ್ದನ್ನು ಅಂದ್ಬಿಡ್ತೇನೆ. ಮುಚ್ಚು ಬಾಯಿ. ನೀನು ಮುಚ್ಚದೇ ಇದ್ರೆ ನೋಡು, ಬಾಯಿ ಮುಚ್ಚುತ್ತಾ ಇದ್ದಾರೆ, ಅನ್ನಬಾರದೆ ಇರುವ ಮಾತನ್ನು ಅಂದ್ಬಿಡ್ತೇನೆ. ಅದಕ್ಕೆ ಎರಡನೇವನು, ಹೆದರಿಕೆ ಆಗ್ತೀಯನೋ ಬಡವ, ನಿನ್ನ ತಾತ ಮನುಷ್ಯ, ನಿನ್ನ ಅಜ್ಜ ಮನುಷ್ಯ, ನಿನ್ನ ವಂಶದವರೆಲ್ಲ ಮನುಷ್ಯರೇ, ನನಗೆ ಹೆದರಿಕೆ ಆಗ್ತೀಯ. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯಾ? ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು, ಹುಷಾರ್. ನಿನ್ನಜ್ಜಿ ಮುತ್ತಜ್ಜಿ ಅವರೆಲ್ಲ ಮನುಷ್ಯರು ಕಣೋ. ಇಡೀ ವಂಶವನ್ನೇ ಮನುಷ್ಯರು ಎಂದು ಸಂಬೋಧಿಸಿ ಪಿಶಾಚಿ ಹೇಳಿಬಿಡುತ್ತೆ. ಸಿಟ್ಟು ಬಂದ್ಬಿಡುತ್ತೆ ಮೂರನೇ ಪಿಶಾಚಿಗೆ. ಆಗ ಒಂದು ಮಾತು ಹೇಳುತ್ತೆ, ನಿನ್ನಮ್ಮ ದೇವತೆಗಳು, ಪಿಶಾಚಿಗಳು ದೇವತೆಗಳ ವಿರುದ್ಧ ಅಂತ. ಆಗ ಹೇಳ್ಬಿಡ್ತದೆ ಮೂರನೇ ಪಿಶಾಚಿ, ನಿನ್ನಮ್ಮ ದೇವತೆಗಳು. ಆಗ ಎರಡನೇ ಪಿಶಾಚಿ ಆಘಾತ ಹೊಂದಿ, ಏನೋ ಗಂಡಾಂತರವೇ ಬಂದೊದಗಿತೇನೋ ಅನ್ನುವ ಹಾಗೆ, ಏನಂದೆ? ನನ್ನಮ್ಮ ದೇವತೆ ಅಂದೆಯ? ಅಯ್ಯೋ ಅಯ್ಯೋ ಸೈತಾನ ತಂದೆ, ನೀನೇ ಕಾಪಾಡೋಯಪ್ಪ. ಅಳುವನು, ಅಳೋದಿಕ್ ಶುರು ಮಾಡ್ತಾನೆ. ನನ್ನಮ್ಮನ್ನ ದೇವತೆ ಅಂತ ಕರೆದು ಬಿಟ್ಟೆಲ್ಲ ನೀನು. ಅಳ್ತಾನೆ, ಅಯ್ಯೋ ದೇವತೆ ಅಂದೆಯಲ್ಲೋ, ನನ್ನಮ್ಮನ್ನ ಯಾಗೋ ಅವಳ ಮುಖ ನೋಡ್ಲಿ, ನನ್ನಮ್ಮನನ್ನ ದೇವತೆ ಅಂದ್ಬಿಟ್ಟಲ್ಲ ನೀನು, ಹೇಗೆ ನಾನು ಅವಳ ಮುಖವನ್ನು ನೋಡ್ಲಿ? ಅವಳಿಗೆ ಈ ವಿಷಯ ಗೊತ್ತಾದ್ರೆ, ಅಯ್ಯೋ ಯಜಮಾನರಿಗೆ ಹೇಳಿ ನರಕದಿಂದ ನಿನ್ನನ್ನು ಹೊರಗೆ ಹಾಕಿಸ್ತಿದ್ರೆ ನಾನು ಪಿಶಾಚಿನೇ ಅಲ್ಲ. ನೋಡು, ನಾನು ಯಜಮಾನನಿಗೆ ಹೇಳಿ ನಿನ್ನನ್ನು ನರಕದಿಂದ ಹೊರಗೆ ಹಾಕಿಸ್ತೇನೆ, ನಮ್ಮ ಗುಂಪಿನಿಂದ ಹೊರಗೆ ಹಾಕಿಸ್ತೇನೆ. ಈ ವಿಷಯ ಏನಾದರೂ ನನ್ನಮ್ಮನಿಗೆ ಗೊತ್ತಾದ್ರೆ ಏನ್ ಗತಿ? ಅಳೋದಕ್ಕೆ ಶುರು ಮಾಡ್ತಾನೆ ಎರಡನೇ ಪಿಶಾಚಿ. ಆಗ ಮೂರನೇವನು ಹೇಳ್ತಾನೆ ಪಿಶಾಚಿ, ನಮ್ಮಿಬ್ಬರ ಜಗಳದಲ್ಲಿ ಯಾಕಣ್ಣ ಯಜಮಾನ್ರ ಹೆಸರು ತರಬೇಕು? ನಾವ್ಯಾಕೆ ಅವರ ಹೆಸರು ತರೋಣ? ಮತ್ತೆ ನೀನು ನಮ್ಮನಿಗೆ ದೇವತೆ ಎಂದದ್ದು, ಮತ್ತೆ ನೀನು ನಮ್ಮಮ್ಮನಿಗೆ ದೇವತೆ ಅಂತ ಕರೆದುಬಿಟ್ಟೆ ನೀನು. ಆಗ ಮೂರನೇ ಪಿಶಾಚಿ ಹೇಳುತ್ತೆ, ಅಲ್ವೋ ನಾವು ಪಿಶಾಚಿಗಳು, ಸುಳ್ಳು ಹೇಳೋದೇ ನಮ್ಮಲ್ಲಿ ಸಭ್ಯತೆ ಅಲ್ವೇ? ನಾವು ಸುಳ್ಳು ಹೇಳೋದೇ ಸಭ್ಯತೆಯನ್ನಾಗಿ ಮಾಡ್ಕೊಂಡಿದ್ದೇವೆ, ಅದೇ ನಮ್ಮ ಗುಣ. ಕುಡಿದವರು ಯಾವಾಗ ಜಗಳವನ್ನ ಮಾಡ್ತಾರೆ, ಯಾವಾಗ ಸ್ನೇಹಿತರಾಗ್ತಾರೆ, ಯಾವಾಗ ಎಂತಹ ಮಾತುಗಳನ್ನು ಹೇಳ್ತಾರೆ, ಒಂದನ್ನೂ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇಲ್ಲೂ ಕೂಡ ಇವರಿಬ್ಬರು ಕುಡಿದು ಬಿಟ್ಟಿದ್ದಾರೆ, ಇಷ್ಟ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಹಾಗಾಗಿ ಅವನು ಹೇಳ್ಬಿಡ್ತಾನೆ ಮೂರನೇ ಪಿಶಾಚಿ, ಅಲ್ವೋ ಹೇಳಿ ಕೇಳಿ ಮೊದಲೇ ನಾವು ಪಿಶಾಚಿಗಳು ನಾವು. ಹೀಗಿರುವಾಗ ಸುಳ್ಳು ಹೇಳೋದೇ ನಮ್ಮ ಗುಣ ಅಲ್ವೇ? ಆಶ್ಚರ್ಯ ಆಗ್ಬಿಡುತ್ತೆ ಎರಡನೇವನಿಗೆ. ಅಂದ್ರೆ ನಾನು ನಮ್ಮನ್ನ ದೇವತೆ ಅಂದದ್ದು ಸುಳ್ಳೆ ಕಣ್ಣ, ಸುಳ್ಳದು. ಹಾಗಾಗಿ ನೀನ್ ತಲೆ ಕೆಡಿಸ್ಕೋಬೇಡ, ಹಂಗೇಳು. ಮತ್ತೆ ನೀ ನನಗೆ ಮನುಷ್ಯ ಅಂದದ್ದು ಸುಳ್ಳು ತಾನೆ? ನೀ ನನ್ನನ್ನು ಮನುಷ್ಯ ಅಂತ ಕರೆದಲ್ಲ, ಅದು ಸುಳ್ಳಲ್ವಾ? ಓಹೋ, ಬಾ ಹೋಗೋಣ. ಬೋಳೆಶಂಕರನ ಹತ್ರ ಓದ್ನಲ್ಲ ತಮ್ಮ, ಅವನಿಗೇನಾಯ್ತು ನೋಡೋಣ. ಈಗ ಇವರಿಬ್ರು ತುಂಬಾ ಗೆಳೆಯರಾಗ್ಬಿಟ್ರು. ಇಬ್ರು ಸೇರ್ಕೊಂಡು ಒಂದನೆಯ ಪಿಶಾಚಿಯ ಬಳಿಗೆ ಹೊರಡ್ತಾರೆ. ಇಬ್ಬರು ಹಾಡನ್ನ ಹಾಡಿಕೊಂಡು ಬರ್ತಾ ಇದ್ದಾರೆ. ಜಯವು ನರಕದ ಮಾಲೀಕ, ನಿನ್ನ ಖುಷಿಗಿ ಪಾನಕ, ಒಂದು ಗುಟುಕು ಪೂರಕ, 2 ಗುಟುಕಿಗೆ ಮಾರಕ, 3 ಗುಟುಕಿಗೆ ತಾರಕ, 4 ಗುಟುಕಿಗೆ ನಾರಕ. ಒಂದೊಂದು ಗುಟುಕು ಜಾಸ್ತಿ ಆಗ್ತಾ ಹೋದಷ್ಟು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ. ಖುಷಿಗಾಗಿ ತೆಗೆದುಕೊಳ್ಳುವಂತಹ ಈ ಪಾನಕ 1 ಗುಟುಕು ದೇಹಕ್ಕೆ ಪೂರಕವಾಗಿರುತ್ತೆ, ದೇಹ ಸ್ಥಿಮಿತದಲ್ಲಿ ಇರುತ್ತೆ. 2 ಗುಟುಕು ಮಾರಕ ಪರಿಣಾಮವನ್ನುಂಟು ಮಾಡುತ್ತೆ.
3 ಗುಟುಕು ಅದು ಹೆಚ್ಚು ತಾರಕಕ್ಕೆ ಹೋಗುತ್ತೆ. 4ನೇ ಗುಟುಕು ನರಕವನ್ನ ಸೃಷ್ಟಿ ಮಾಡುತ್ತೆ. ಅಲ್ಲಿಗೆ ಅವನ ಬದುಕು ಮುಗಿತು ಅಂತ. ಹೀಗೆ ಪಾನಕದ ಬಗ್ಗೆ ಹಾಡನ್ನ ಹಾಡಿಕೊಂಡು 2 ಬರ್ತವೆ. ಅಷ್ಟೊತ್ತಿಗೆ ಅಲ್ಲಿ 1ನೇ ಪಿಶಾಚಿ ಕಾಣಿಸ್ಕೊಳ್ಳುತ್ತೆ. ಆಗ 3ನೇ ಪಿಶಾಚಿ ಹೇಳುತ್ತೆ, ಅರೆ ನಮ್ಮ ತಮ್ಮ ಇಲ್ಲೇ ಕುಂತವನೇ. ಆಗ 2ನೇವನು ಮಾತನಾಡಿಸ್ತಾನೆ, ಯೋ ದ್ರಾಬೆ, ಏನೋ ಮಾಡ್ತಾ ಇದೀಯಾ ಮಾತನಾಡಿಸ್ತಾನೆ. ಆಗ 1ನೇವನು, ನನ್ನ ದುರ್ದೈವದ ಮೇಲೆ ಒಂದಿಷ್ಟು ಉಗಿತಾ ಇದ್ದೇನೆ. ನನ್ನ ಹಣೆ ಬರಹ, ನನ್ನ ಕೆಟ್ಟ ಹಣೆ ಬರಹದ ಮೇಲೆ ನಾನೇ ಉಗಿತಾ ಕುಳಿತುಕೊಂಡಿದ್ದೇನೆ. ಆಗ 2ನೇ ಪಿಶಾಚಿ, ನೀನೇ ಮರ್ಯಾದೆ ಮಾಡ್ಕೊಳ್ತೀಯಪ್ಪ, ನಮಗೂ ಅವಕಾಶ ಕೊಡು, ಥೂ ಥೂ ಅವನ ಮೇಲೆ ಉಗಿತಾರ. 3ನೇ ಪಿಶಾಚಿ, ನಗಾಡಿ ಆಡೋ ಕಾಲದಲ್ಲಿ ಏಟು ತಿಂದ ನಾಯಿ ಹಾಗೆ ಕೂತಿದ್ದೀಯಲ್ಲ, ಏನ್ ಕತೆ ನಿಂದು? ಏನಾಗಿದೆ ನಿನಗೆ? ಸಂತೋಷ ಪಡುವಂತಹ ಕಾಲದಲ್ಲಿ ಚಿಂತೆ ಮಾಡ್ತಾ ಕುಳಿತಿದ್ದೀಯಲ್ಲ, ಏಟು ತಿಂದ ನಾಯಿ ಹೇಗೆ ಕುಳಿತಿರುತ್ತದೆಯೋ ಹಾಗೆ ಕುಳಿತಿದ್ದೀಯಲ್ಲ, ಏನಪ್ಪ ನಿನ್ ಕತೆ? 1ನೇ ಪಿಶಾಚಿ, ನಿಮಗೆ ಸಂತೋಷವಾಗಿರೋದಕ್ಕೆ ಕಾರಣಗಳಿರಬೇಕು, ಆದರೆ ನನಗಿಲ್ಲ. ನನ್ನ ಸಂತೋಷಕ್ಕೆ ಕಾರಣಗಳಿಲ್ಲ, ನಿಮ್ಮ ಸಂತೋಷಕ್ಕೆ ಕಾರಣ ಇರಬಹುದು. ಹೋಗ್ಲಿ, ನಿಮ್ಮ ಕೆಲಸವೇನಾಯ್ತು ಹೇಳಿ? ಏನಾಯ್ತು ನಿಮ್ಮ ಕೆಲಸ? 3ನೇ ಪಿಶಾಚಿ ಹೇಳುತ್ತೆ, ಆಗೋದೇನೋ, ಇಬ್ಬರು ಅಣ್ಣಂದಿರು ನೀನು ಯಾರನ್ನು ತೋರಿಸಿದರೆ ಅವರ ಕರುಳು ಕಿತ್ತು ತಿಂತಾರೆ. ಅವರಿಬ್ಬರು ತಮ್ಮ ಹೆಂಡಂದಿರನ್ನ ಕೊಂದು ಕುಣಿದಾಡೋ ದೃಶ್ಯ ನೋಡಬೇಕೋ? ಬೇಕಿದ್ರೆ ಹೇಳು, ಅದನ್ನು ಮಾಡಿಸ್ತೀನಿ. ಅಷ್ಟರ ಮಟ್ಟಿಗೆ ಅವರಿಬ್ಬರು ನಮ್ಮ ವಶವಾಗಿದ್ದಾರೆ. ಯಾರದ್ದಾದರೂ ಕರಳನ್ನ ಕಿತ್ಕೊಂಡು ಬನ್ನಿ ಅಂದ್ರೆ ಕಿತ್ಕೊಂಡು ಬರ್ತಾರೆ, ಕರಳನ್ನ ಕಿತ್ತು ತಿನ್ನಿ ಅಂದ್ರೆ ಕಿತ್ತು ತಿಂತಾರೆ. ಅವರಿಬ್ಬರ ಹೆಂಡಂದಿರನ್ನ ಕೊಂದು ಹಾಕಿ ಅಂದ್ರೂ ಕೂಡ ಕೊಂದು ಹಾಕ್ತಾರೆ. ಈ ದೃಶ್ಯವನ್ನು ನೀನು ನೋಡ್ಬೇಕೇ? ಹೇಳು, ಬೇಕಿದ್ರೆ ಅದನ್ನು ಮಾಡಿಸ್ತೇನೆ. 2ನೇ ಪಿಶಾಚಿ ಹೇಳುತ್ತೆ, ನಿನಗೆ ಮನರಂಜನೆ ಬೇಕಿದ್ರೆ ಹೇಳು, ಆ ಮೀಸೆ ಮತ್ತು ಹೊಟ್ಟೆವನನ್ನ ಹಿಡಿದುಕೊಂಡು ಬರೋದು 2 ನಿಮಿಷದ ಕೆಲಸ. 2 ನಿಮಿಷದಲ್ಲಿ ಬೇಕಾದ್ರೆ ಅವರಿಬ್ಬರನ್ನು ಹಿಡ್ಕೊಂಡು ಬಂದ್ಬಿಡ್ತೀವಿ. ಹೇಳು, ನಿನಗೆ ಮನರಂಜನೆ ಬೇಕಾ? ಬೇಕಾದ್ರೆ ಅವರನ್ನು ಕೂಡಿಸಿ ನಿನಗೆ ಮನರಂಜನೆ ಕೊಡಿಸ್ತೀನಿ. 1ನೇ ಪಿಶಾಚಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೆಲ್ಲ ಯಾಕೆ ಸಾಧಿಸಿದ್ರಿ? ಇದನ್ನು ಸಾಧಿಸುವುದಕ್ಕೆ ನಿಮ್ಮಿಂದ ಹೇಗೆ ಸಾಧ್ಯವಾಯಿತು? ಆಗ 3ನೇ ಪಿಶಾಚಿ ಹೇಳುತ್ತೆ, ಸರ್ದಾರ್ ಸೋಮಣ್ಣ ಇದ್ದಾನಲ್ಲ, ಮೊದಲು ಅವನ ಮೀಸೆ ಹುಲುಸಾಗಿ ಬೆಳೆಯೋ ಹಾಗೆ ಮಾಡಿದೆ. ಮೀಸೆ ಬೆಳೆಯೋದು ಅಂದ್ರೆ ಜಂಬ ಬೆಳೆಸೋದು ಅಂತ. ಜಂಬ ಬೆಳೆಯುವ ಹಾಗೆ ಮಾಡಿದೆ. ಬೆಳಿತೋ ಇಲ್ವೋ, ಶೂರ ಧೀರ ಅಂತ ಜಂಬ ಕೊಚ್ಕೊಳ್ಳೋ ಹಾಗೆ ಮಾಡಿ ಮೀಸೆ ತೀಡ್ಕೊಳ್ಳೋ ಹಾಗೆ ಮಾಡಿದೆ. ಅಹಂಕಾರ ಬಂದ್ಬಿಡ್ತ ಅವನಿಗೆ. ಅಹಂಕಾರದಿಂದ ಮೀಸೆ ತಿರುವು ಹಾಗೆ ಮಾಡಿದೆ ನಾನು. ಆಮೇಲೆ ಒಬ್ಬ ರಾಜನ ಹತ್ತಿರ ಕಳಿಸಿದೆ. ರಾಜ ಇವನನ್ನು ಸೇನಾಪತಿ ಮಾಡಿದ. ಒಬ್ಬ ರಾಜನ ಹತ್ರ ಕಳಿಸ್ದೆ, ಅವನು ಇವನನ್ನ ಸೇನಾಪತಿ ಮಾಡಿಕೊಂಡ. ಆದರೂ ಇವನ ಮೀಸೆ ಬೆಳಿತಾನೇ ಇತ್ತು, ಅಹಂಕಾರ ಜಾಸ್ತಿ ಆಗ್ತಾನೆ ಇತ್ತು, ಆಸೆ ಜಾಸ್ತಿ ಆಗ್ತಾನೆ ಇತ್ತು. ಎಷ್ಟಪ್ಪ ಬೆಳೀತು ಅಂದ್ರೆ ಅವನಿಗೆ ದೇಶವೇ ಕಾಣದಾಯಿತು. ಅಹಂಕಾರ ಬಂದವರಿಗೆ ದೇಶ ಕಾಣಲ್ಲ ಅಂತ, ಹಾಗೆ ದೇಶವೇ ಕಾಣಿಸದೆ ಇರುವ ಹಾಗೆ ಅಹಂಕಾರ ಬೆಳೆದ್ಬಿಡ್ತು. ಯಾರ್ಯಾರನ್ನೋ ತುಳಿದ, ಯಾರ್ಯಾರನ್ನೋ ಹೆಡವಿದ, ಯಾರ್ಯಾರನ್ನೋ ತುಳಿದು ಹಾಕ್ತಾ ನಾಶ ಮಾಡ್ದ, ಯಾರ್ಯಾರನ್ನೋ ದ್ವೇಷ ಕಟ್ಟಿಕೊಂಡ. ಕೊನೆಗೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಹೋಗುವ ಹಾಗೆ ಮಾಡಿದೆ. ಇಂಡಿಯಾ ದೇಶದ ರಾಜನಿಗಾದ್ರೆ ಕಣ್ಣು ಸರಿಯಾಗಿ ಕಾಣಿಸುತ್ತಿತ್ತು. ಜೊತೆಗೆ ಹುಲ್ಲಿನಿಂದ 1,00,000 ಸೈನ್ಯ ತಯಾರಿಸಿಕೊಟ್ಟಿದ್ದೆ. ಕೊನೆಗೆ ನಮ್ಮ ಮೀಸೆ ಸೋತು ಸೆರೆ ಸಿಕ್ಕ. ನಾನು ಮಾಡಿಕೊಟ್ಟಂತಹ ಸೈನ್ಯದಿಂದ ಇಂಡಿಯಾ ದೇಶದ ರಾಜನ ಮೇಲೆ ಯುದ್ಧಕ್ಕೆ ಹೋದ. ಆಗ ಸೋತು ಹೋದ. ಯಾಕೆಂದ್ರೆ
ಇಂಡಿಯಾ ದೇಶದ ರಾಜನಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇತ್ತು. ಸರಿಯಾಗಿ ನೋಡ್ದ, ಯುದ್ಧ ಮಾಡ್ದ, ಈ ಮೀಸೆಯನ್ನ ಸೋಲಿಸ್ತ. ಇಂಡಿಯಾದ ರಾಜ ಅವನ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಖುದ್ದಾಗಿ ಆ ಮೀಸೆ ಬೋಳಿಸಿ ಇವನನ್ನು ಜೈಲಲ್ಲಿಟ್ಟಿದ್ದಾನೆ. ಅವಮಾನ ಮಾಡಿ ಮೀಸೆಯನ್ನ ಬೋಳಿಸಿ ಅವಮಾನಿಸಿ ಜೈಲಿನಲ್ಲಿ ಕೂಡ ಹಾಕಿದಾನೆ. ಈಗ ನಾನು ಮಾಡಬೇಕಾದ್ದು ಒಂದೇ ಸಣ್ಣ ಕೆಲಸ, ಅವನನ್ನು ಮುಗಿಸೋದು. ಅಷ್ಟರ ಮಟ್ಟಿಗೆ ಸರ್ದಾರ್ ಸೋಮಣ್ಣ ನನ್ನ ಸಂಪೂರ್ಣವಾಗಿ ವಶವಾಗಿದ್ದಾನೆ ಎಂದು ವಶಪಡಿಸಿಕೊಂಡಂತಹ ಒಂದು ರೀತಿಯನ್ನ ಪಿಶಾಚಿ 3 ವಿವರಿಸಿ ಹೇಳುತ್ತೆ. ಆಗ ಒಂದನೆಯವನು ಎರಡನೆಯವನನ್ನ ಕೇಳ್ತಾನೆ, ನೀನೇನ್ ಮಾಡಿದೆಯಣ್ಣ? ಹಾಗಾದ್ರೆ ನೀನೇ ಹೀಗೆ ಸಾಧನೆ ಮಾಡಿದೆ? ನನ್ನ ಬಗ್ಗೆ ನೀವ್ಯಾರು ಯೋಚನೆ ಮಾಡೋದೇ ಬೇಡ. ಸಾಹುಕಾರ ಡಬ್ಬುನನ್ನ ಸರಿಯಾಗಿ ಹಿಡಿದು ಬಿಟ್ಟಿದ್ದೀನಿ. ಈಗ ಅವನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅವನು ತನ್ನ ಮೊಣಕಾಲು ನೋಡಿದರೆ ಗುರ್ತಿಡಿಯೋದೇ ಇಲ್ಲ. ಯಾಗಪ್ಪ ಇದನ್ನೆಲ್ಲ ಮಾಡಿದೆ ಅಂದ್ರೆ ಮೊದಲು ಅವನಿಗೆ 5 ಎಲೆ ಆಟ ಕಲಿಸಿ 2 ಸೇರಿ 5 ಆಗೋದನ್ನ ತೋರಿಸಿದೆ. ಇಸ್ಪೀಟ್ ಆಟ ಕಲಿಸ್ಬಿಟ್ಟೆ. ಅಷ್ಟರ ಮಟ್ಟಿಗೆ ಅವನು ನನ್ನ ಕೈವಶವಾಗಿದ್ದಾನೆ. ಹೊಟ್ಟೆ ದಪ್ಪವಾಗಿ ಬೆಳೆದಿದೆ. ಎಷ್ಟು ಬೆಳೆದಿದೆ ಅಂದ್ರೆ ತನ್ನ ಕಾಲನ್ನ ತಾನು ಗುರ್ತಿಡಿಯುವುದಕ್ಕೆ ಸಾಧ್ಯವಾಗದಷ್ಟು ಮಟ್ಟಿಗೆ. ಹೀಗಿರುವಂತಹ ಸಂದರ್ಭದಲ್ಲಿ ಅವನಿಗೆ 2 ಸೇರಿ 5 ಆಗುವ ಆಟದ ಇಸ್ಪೀಟ್ ಆಟವನ್ನ ಕಲಿಸ್ದೆ. ಯಾವಾಗ ನಾನು ಇಸ್ಪೀಟ್ ಎಲೆ ಆಟವನ್ನು ಕಲಿಸಿದ್ನೋ ಆಸೆ ಜಾಸ್ತಿ ಆಯಿತು. ಆಸೆ ತುಂಬ್ಕೋತು. ಮೋಸ ಮಾಡ್ದ, ಕಳ್ತನ ಮಾಡ್ದ. ಇತ್ತೀಚೆಗಂತೂ ಕೋಟಾ ನೋಟಿನ ವ್ಯವಹಾರವೆಲ್ಲ ಒಂದೇ. ಕೋಟಾ ನೋಟಿನವನ ಹೆಂಡತಿ ಯಾವತ್ತೂ ವಿಧವೆ ಅಂತಾರಲ್ಲ ಹಾಗೆ. ನೀನು ಯಾವಾಗ ಆಗಲಿ ಅಂದ್ರೆ ಆವಾಗ ಅವನನ್ನು ಸೆರೆ ಹಿಡಿಸಿ ಕೊಲ್ಲೋದಕ್ಕೆ ನಾನು ರೆಡಿ. ಆಯ್ತಲ್ಲಯ್ಯ, ನಿನ್ ಕತೆ ಏನು? ನೋಡು, ನಾನು ಹೀಗೆ ಆ ಸಾಹುಕಾರ್ ಕಾಮಣ್ಣನನ್ನ ಸೆರೆ ಹಿಡಿದಿದ್ದೇನೆ. ಇಸ್ಪೀಟ್ ಆಟವನ್ನು ಕಲಿಸಿ ಆಸೆಯನ್ನು ಹುಟ್ಟಿಸಿದ್ದೇನೆ. ಹಾಗಾಗಿ ಆಸೆಯಿಂದ ಕೋಟಾ ನೋಟಿನ ವ್ಯವಹಾರವನ್ನು ಶುರು ಮಾಡಿಕೊಂಡಿದ್ದಾನೆ. ಈ ಕೋಟಾ ನೋಟಿನ ವ್ಯವಹಾರವನ್ನು ಶುರು ಮಾಡಿಕೊಂಡವರ ಹೆಂಡತಿಯರು ವಿಧವೆ ಅಂತಾರಲ್ಲ ಹಾಗೆ. ಹೇಳು, ನೀನು ಯಾವಾಗ ಅಂದ್ರೆ ಅವಾಗ ನಾನು ಅವನನ್ನು ಹೇಳ್ಕೊಂಡು ಬರ್ತೇನೆ. ಏನು ಮಾಡಬೇಕು? ನಮ್ಮ ಕತೆ ಇರಲಿ, ನಿನ್ನ ಕತೆ ಏನೋ? ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯ? ಪ್ರಶ್ನೆ ಮಾಡ್ತಾನೆ. ಆಗ ಆ 1ನೇ ಪಿಶಾಚಿ ಹೇಳುತ್ತೆ, ಕಷ್ಟಕ್ಕಿಟ್ಟುಕೊಂಡಿದೆ, ಕಷ್ಟ ಆಗೋಗಿದೆ. ಅಂಥದ್ದೇನೆಯ? ಒಂದೇನೇ ಒಂದು, ಅವನ ಸಹವಾಸ ಭಾರಿ ಕಷ್ಟ ಕಣ್ರಪ್ಪ. ಯಾವ ಪಟ್ಟು ಹಾಕಿದರೂ ನುಣುಚ್ಕೊಳ್ತಾನೆ. ನಾನು ಚಾಪೆ ಕೆಳಗೆ ನುಗ್ಗಿದರೆ ಅವನು ರಂಗೋಲಿ ಕೆಳಗೆ ನುಸುಳ್ತಾನೆ. ಅಪ್ಪ ಅಂದ್ರೆ ನಿಮ್ಮಪ್ಪ ಅಂತಾನೆ. ಅವನನ್ನು ಹಿಡಿಯೋದೇ ಕಷ್ಟ ಆಗೋಗಿದೆ. ಅವನು ಸೆರೆ ಹಿಡಿಯೋದಾದ್ರೂ ಹೇಗೆ? ಅವನ ಸಹವಾಸ ಭಾರಿ ಕಷ್ಟ. ಯಾವ ಪಟ್ಟು ಹಾಕಿದರೂ ತಪ್ಪಿಸ್ಕೊಳ್ತಿದ್ದಾನೆ. ಆಗ 3ನೇ ಪಿಶಾಚಿ, ಯಾರು? ಬೆಪ್ತಕಡಿನ ಅವನೇ ಕಣೆಯ. ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ, ಗೊತ್ತಾ? ಒಂದೇ ಒಂದು ಅನುಮಾನ ಇಲ್ಲ, ವಿರೋಧ ಇಲ್ಲ. ಹೋಗ್ಲಿ, ನೀನೇನ್ ಪ್ರಯತ್ನ ಮಾಡಿದೆ ಹೇಳು? ಏನೇನ್ ಪ್ರಯತ್ನ ಮಾಡಿದೆ? ಹಾಗಾದ್ರೆ ಪಿಶಾಚಿ ತರ ಬೈದಾಡ್ಲಿ ಅಂತ ರೊಟ್ಟಿ ಕದ್ದೆ, ಸಿಟ್ಟಿಗೆ ಹೇಳಲಿಲ್ಲ. ತಂತ್ರಿಯಾಗಲಿ ಅಂತ, ಹಸಿದು ಕ್ರೂರಿಯಾಗಲಿ ಅಂತ, ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡ್ಲಿ ಅಂತ ಪಾನಕ ಮಾಡಿಕೊಟ್ಟೆ. ಬೈತಾನೆ ಅಂತ ರೊಟ್ಟಿ ಕದ್ದೆ, ಬೈಲಿಲ್ಲ. ಹಸಿದು ಕ್ರೂರಿಯಾಗ್ಲಿ, ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡ್ಲಿ ಅಂತ ಪಾನಕ ಕೊಟ್ಟೆ, ಏನೂ ಮಾಡಲಿಲ್ಲ. ಹೊಟ್ಟೆ ನೋವು ಅಂತ 1 ಸಾರಿ ಹೊಟ್ಟೆ ಹಿಡಿದುಕೊಂಡಿದ್ದೆಷ್ಟೋ ಅಷ್ಟೇ. ಯಾವುದಕ್ಕೂ ಚಪ್ಪಯ್ಯ ಅನ್ನೋಲ್ವೇ? ನಾವು ಉದ್ದೇಶಪೂರ್ವಕವಾಗಿ ಮರೆತವನ ಹೆಸರನ್ನ ಕ್ಷಣಕ್ಕೊಮ್ಮೆ ಸ್ಮರಿಸುತ್ತಿದ್ದರೆ ಅವನ ಹತ್ತಿರ ಹೋಗೋದೇ ಆಗಿದೆ. ನಮ್ಮ ವಿರೋಧಿಯ ಹೆಸರನ್ನ ಹೇಳ್ತಾನೆ. ನಾವು ಯಾರ ಹೆಸರನ್ನ ಮರ್ತಿದ್ದೀವಿಯೋ ಅವನ ಹೆಸರನ್ನ ಕ್ಷಣಕ್ಕೊಮ್ಮೆ ಹೇಳ್ತಾ ಇದ್ರೆ ಅವನ ಬಳಿಗೆ ಹೋಗೋದಾದ್ರೂ ಹೇಗೆ? 2ನೇ ಪಿಶಾಚಿಗೆ ಸಿಟ್ಟು ಬಂದ್ಬಿಡುತ್ತೆ. ಎಲ್ಲ ಯೋಗ್ಯ,
ಬೆಪ್ಪದಲ್ಲಿ ಇಂಥ ದೇವತೆ ಅಂತ ಗೊತ್ತಿರಲಿಲ್ವೇ? ಎಂಥ ದೇವತೆ ಅವನು, ದೇವರಿಗೆ ಸಮಾನ ಅವನು. ಆಗ ಮೂರನೇ ಪಿಶಾಚಿ, ಯಜಮಾನರಿಗೆ ಇದು ಗೊತ್ತಾದ್ರೆ ನಿನ್ನನ್ನ ಪಂಡ್ರಾಪುರವೋ ಸಾವಳಿಗೆ ಮಠವೋ ಇಂಥ ಯಾವುದಾದರೂ ಪುಣ್ಯಕ್ಷೇತ್ರದಲ್ಲಿ ಎಸೆಯೋದು ಗ್ಯಾರಂಟಿ. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ನಿನ್ನನ್ನು ಕಳಿಸ್ಬಿಡ್ತಾರೆ. ಯಜಮಾನರಿಗೆ ಏನಾದರೂ ಒಂದು ವೇಳೆ ಗೊತ್ತಾದ್ರೆ. ಅದಕ್ಕೆ ಎರಡನೇವನು ಹೇಳ್ತಾನೆ ಪಿಶಾಚಿ, ಕೈಲಾಸದಲ್ಲಿ ಎಸೆದರೂ ಆಶ್ಚರ್ಯ ಇಲ್ಲವೇ? ಕೈಲಾಸದಲ್ಲಿ ಬೇಕಾದ್ರೂ ಎಸೆಯಬಹುದು. ಏನಿಂಥ ಪರಿಸ್ಥಿತಿ ಆಗೋಯ್ತಲ್ಲ. ಆಗ ಒಂದನೇನು ಅವರು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾನೆ, ಏನಾದರೂ ಬದುಕೋ ಉಪಾಯ ಹೇಳ್ರಯ್ಯ ಅಂದ್ರೆ ಎದುರಿಸ್ತಿದ್ರಲ್ಲಯ್ಯ ನೀವು ನನ್ನನ್ನ. ಅದಕ್ಕೆ ಮೂರನೇವನು, ಹೀಗೆ ಮಾಡಿದರೆ ನಿನಗೆ ಸಹಾಯವಾಗುತ್ತಾ ನೋಡು. ಯಾಗೂ ಸರ್ದಾರ್ ಸೋಮಣ್ಣ ಸಾವುಕಾರ ಕಾಮಣ್ಣ ನಮ್ಮ ಕೈಲಿದ್ದಾರೆ. ಹೇಳಿದ ಹಾಗೆ ಕೇಳ್ತಾರೆ. ಅವರನ್ನು ಅಲ್ಲಲ್ಲೇ ಕೊಲ್ಲೋದರ ಬದಲು ಬೆಪ್ತಕ್ಡಿ ಹತ್ರ ಕಳಿಸಿದ್ರೆ ಹೇಗೆ? ನಾವು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನೋಡು, ಇದು ನಿನಗೆ ಸಹಾಯ ಆಗ್ಬೋದು. ಅವರನ್ನ ಕೊಲ್ಲದೆ ಬೋಳೇಶಂಕರನ ಬಳಿಗೆ ಆ ಅಣ್ಣಂದಿರಿಬ್ಬರನ್ನ ಕಳಿಸಿದರೆ ನಿನಗೆ ಉಪಯೋಗವಾಗಬಹುದಾ ನೋಡು, ಯೋಚನೆ ಮಾಡಿ. ಅದಕ್ಕೆ ಎರಡನೇ ಪಿಶಾಚಿ ಹೇಳುತ್ತೆ, ಹೇಗೇನೋ ಸರಿಯಾಗೇ ಇರುತ್ತೆ. ಇಬ್ಬರಿಗೂ ಅವನ ನೆಮ್ಮದಿ ನೋಡಿ ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಉರಿದರೆ ಜಗಳಾಡ್ತಾರೆ. ಜಗಳಾಡಿದರೆ ಬೆಪ್ತಕ್ಡಿನೂ ರೇಗಿ ಶಾಪ ಹಾಕ್ತಾನೆ. ಅಲ್ಲಿಗೆ ನಮ್ಮ ಸೀಮೆಯಲ್ಲಿ ಅವನೊಂದು ಹೆಜ್ಜೆ ಹಾಕಿದ ಹಾಗೆ. ಅಣ್ಣಂದಿರಿಬ್ಬರನ್ನು ಬೋಳೇಶಂಕರನ ಬಳಿಗೆ ಕಳಿಸಿದ್ರೆ ಇವರಿಬ್ಬರಲ್ಲಿರುವ ನೆಮ್ಮದಿಯನ್ನು ನೋಡಿ ಬೋಳೇಶಂಕರ ಜಗಳ ಮಾಡ್ತಾನೆ, ಹೊಟ್ಟೆ ಉರ್ಕೊಳ್ತಾನೆ. ಜಗಳ ಮಾಡಿದ್ರೆ ಸಾಕು, ನಮ್ಮ ಹಾದಿಯಲ್ಲಿ ಅವನೊಂದು ಹೆಜ್ಜೆ ಹಾಕಿದ ಹಾಗೆ. ನಾವು ಸುಲಭವಾಗಿ ಬೋಳೇಶಂಕರನನ್ನ ವಶಪಡಿಸಿಕೊಳ್ಳಬಹುದು. ಅದಕ್ಕೆ ಮೂರನೇ ಪಿಶಾಚಿ, ನಾವಿಬ್ಬರೂ ನಿನ್ನ ಸಹಾಯಕ್ಕೆ ಅಲ್ಲೇ ನಿಂತಿರ್ತೇವೆ. ನಾವು ಮೂವರು ಪಿಶಾಚಿಗಳನ್ನು ಮೀರುವ ತಾಕತ್ತು ಅವನಲ್ಲಿದೆ ಅನ್ನೋದನ್ನ ನಾನಂತೂ ನಂಬೋದಿಲ್ಲ. ಈಗ ನೀನೊಬ್ಬ ಹೋಗಿರೋದ್ರಿಂದ ಸೋತಿದೀಯ. ಏಕಕಾಲಕ್ಕೆ ನಾವು 3 ಜನಗಳು ಅವನನ್ನ ಆಕ್ರಮಿಸುವ ಪ್ರಯತ್ನವನ್ನ ಮಾಡಿದ್ರೆ ನಮ್ಮ 3 ಜನಗಳನ್ನು ಮೀರುವಂತಹ ತಾಕತ್ತು ಅವನಿಗಿಲ್ಲ. ಹಾಗಾಗಿ ನಾವು ನಿನ್ನ ಸಹಾಯಕ್ಕೆ ಅಲ್ಲೇ ನಿಂತಿರ್ತೇವೆ, ನಡಿ ಹೋಗೋಣ. 3 ಪಿಶಾಚಿಗಳು ಬೋಳೇಶಂಕರನನ್ನ ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗುವುದನ್ನ ನಾವಿಲ್ಲಿ ಕಾಣ್ತೇವೆ. ಒಂದನೇ ಪಿಶಾಚಿ, ಸದ್ಯಕ್ಕೆ ನಮಗಿರೋ ಉಪಾಯ ಇದೊಂದೇ ನಮಗಿರೋ ಉಪಾಯ. ಇದು ಒಂದು ಪ್ರಯತ್ನ ಮಾಡಿ ನೋಡೋಣ ಅಂತ 3 ಪಿಶಾಚಿಗಳು ಬೋಳೇಶಂಕರನನ್ನು ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗ್ತವೆ. ಒಬ್ಬನಿಂದ ಸಾಧ್ಯವಾಗದಿದ್ದಾಗ ಕೆಟ್ಟವರು ಹೇಗೆ ಗುಂಪು ಕಟ್ಟಿಕೊಂಡು ಒಳ್ಳೆಯವರನ್ನ ನಾಶಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಮುನ್ನುಗ್ತಾರೆ ಎಂಬ ಹಲವಾರು ಅಂಶಗಳನ್ನ, ಪಿಶಾಚಿಗಳ ದುಷ್ಟಶಕ್ತಿಗಳ ಮನಸ್ಥಿತಿಯನ್ನ ಈ ದೃಶ್ಯದಲ್ಲಿ ನಾವು ಗಮನಿಸಬಹುದು. ಇಲ್ಲಿಗೆ ಜಯವು ನರಕದ ಮಾಲೀಕ ಅಧ್ಯಾಯವನ್ನ ಮುಗಿಸ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. Peace.